ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಎರಡು ಅತಿ ಮುಖ್ಯ ವಿಷಯಗಳನ್ನು ಕಲಿಯೋಣ. ಅದರಲ್ಲಿ ಮೊದಲನೇದಾಗಿ ಸಂವಿಧಾನದ ಪೀಠಿಕೆ ಅಂದರೆ ಪ್ರಿಯಂಬಲ್ ಹಾಗೂ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸ್ನೇಹಿತರೆ, ಈ ಪೀಠಿಕೆ ಅಂದರೆ ಪ್ರಿಯಾಂಬಲ್ ಮತ್ತು ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನಿವೆ, ಇವೆರಡೂ ವಿಷಯಗಳು ಕೂಡ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಲೈಕ್ ಯು ಪಿ ಎಸ್ ಸಿ ಆಗಿರಬಹುದು, KPSC, PSI ಎಕ್ಸಾಮ್ಸ್ ಆಗಿರ್ಬೋದು, FDA ಅಥವಾ STA, ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಅತಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಈ ಪ್ರಿಯಾಂಬಲ್ ಮೇಲೆ ಹಾಗೂ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಸೊ ಆದ್ದರಿಂದ ಈ ಪಾಠವನ್ನು ಆಳವಾಗಿ ಉದಾಹರಣೆಗಳೊಂದಿಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಕೇವಲ ಕಂಠಪಾಠ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಲೈಕ್ ಜಸ್ಟ್ ಡೋಂಟ್ ಬ್ಯಾಟ್ ಎನಿಥಿಂಗ್. ಸೊ ಇದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ನ ಲಾಜಿಕಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾವು ಮೊದಲನೇದಾಗಿ ಈ ರೋಡ್ ಮ್ಯಾಪನ್ನು ತಿಳ್ಕೊಳ್ಳೋಣ. ಈ ಪೀಠಿಕೆಯಿಂದ ಲಕ್ಷಣಗಳವರೆಗೆ ಅಂದರೆ ಪ್ರಿಯಾಂಬಲದಿಂದ ಹಿಡಿದು ಕಾನ್ಸ್ಟಿಟ್ಯೂಷನ್ದ ಲಕ್ಷಣಗಳವರೆಗೆ ಅವನ ಎರಡು ಭಾಗಗಳಲ್ಲಿ ನಾವು ಕಲಿತಾ ಹೋಗೋಣ ಸ್ನೇಹಿತರೆ. ಮೊದಲ ಭಾಗದಲ್ಲಿ ಪೀಠಿಕೆಯ ಇತಿಹಾಸ, ಮೊದಲ ಭಾಗದಲ್ಲಿ ಈ ಭಾಗ 1ರಲ್ಲಿ ಸಂವಿಧಾನದ ಪೀಠಿಕೆ, ಸಂವಿಧಾನದ ಏನು ಪ್ರಿಯಾಂಬಲ್ ಅಂತ ನಾವು ಕರಿತೀವಿ, ಅದರ ಇತಿಹಾಸ, ಪ್ರತಿ ಪದದ ಅರ್ಥ ಮತ್ತು ಅದರ ಕಾನೂನು ಮಹತ್ವವನ್ನು ನಾವು ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಎರಡನೇ ಭಾಗದಲ್ಲಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಎರಡನೇ ಭಾಗದಲ್ಲಿ ಸಂವಿಧಾನವನ್ನು ವಿಶ್ವದ ಇತರ ಸಂವಿಧಾನಗಳಿಗಿಂತ ಹೇಗೆ ವಿಶಿಷ್ಟಗೊಳಿಸುವ ಲಕ್ಷಣಗಳಿದ್ದಾವೆ ಅಂತ ನಾವು ಅಧ್ಯಯನ ಮಾಡೋಣ. ಪ್ರತಿ ಲಕ್ಷಣಕ್ಕೂ ಸಂಬಂಧಿಸಿದ ಆರ್ಟಿಕಲ್ ಸಂಖ್ಯೆಗಳನ್ನು ಗಮನದ ಇಟ್ಟು ಬರೆದುಕೊಳ್ಳಿ ಸ್ನೇಹಿತರೆ. ಇವು ಎಕ್ಸಾಮ್ಸಲ್ಲಿ ಸ್ಟೇಟಾಗಿ ಕೇಳ್ತಕ್ಕಂಥ ಟಾಪಿಕ್ಸ್ ಆಗಿರುತ್ತೆ ನೋಡೋಣ. ಸೊ ಈ ಭಾಗ ಒಂದರಲ್ಲಿ ಸಂವಿಧಾನದ ಪೀಠಿಕೆ, ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸರಿನಾ? ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಮ್ಮ ಈ ಪೀಠಿಕೆ ಏನಿದೆ ಅಲ್ಲ, ಇದು ನಮ್ಮ ಸಂವಿಧಾನದ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಒಬ್ರು ಹೇಳಿದ್ದಾರೆ, ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಸಂವಿಧಾನದ ಪೀಠಿಕೆಯನ್ನು, ಪ್ರಿಯಂಬಲನ್ನು ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಯಾಕೆ ಅಂತ ನೀವು ವಿಚಾರ ಮಾಡಿ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ನಮ್ಮ ಸಂವಿಧಾನದ ಆತ್ಮ ಕೂಡ ಅಂತ ಹೇಳ್ಬೋದು ನಾವು. ಈ ಸಂವಿಧಾನ ಏನನ್ನು ಸಾಧಿಸಲು ಬಯಸುತ್ತದೆ ಎಂಬುದನ್ನು, ಅದರ ತತ್ವಶಾಸ್ತ್ರನು ಕೆಲವೇ ವಾಕ್ಯಗಳಲ್ಲಿ ಈ ಪ್ರಿಯಾಂಬಲ್ ಅಥವಾ ಪೀಠಿಕೆ ತನ್ನಲ್ಲಿ ಹಿಡಿದಿಡುತ್ತದೆ, ಸರಿನಾ? ಸೊ ಆದ್ದರಿಂದ ಈ ಸಂವಿಧಾನದ ಪೀಠಿಕೆ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗುತ್ತೆ ಸ್ನೇಹಿತರೆ, ಸರಿನಾ? ಇಲ್ಲಿ ನೋಡಿ, ನಮ್ಮ ಪ್ರಿಯಂಬಲ್ದ ಪೀಠಿಕೆ ಪೂರ್ಣ ಪಠ್ಯದಲ್ಲಿದೆ, ಅದು ಇಂಗ್ಲೀಷಲ್ಲಿದೆ, ಅದು ಕನ್ನಡದಲ್ಲಿ ಅನುವಾದ ಇದೆ ಸ್ನೇಹಿತರೆ. ಈ ಪೀಠಿಕೆಯನ್ನು ಸಂವಿಧಾನದ ಪ್ರಿಯಂಬಲ್ ಅಂತ ನಾವೇನು ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ನೀಟಾಗಿ ಓದಿ, ಪದೇ ಓದಿ ನೆನಪಿಟ್ಟುಕೊಳ್ಳಿ. ಡೈರೆಕ್ಟ್ ಇದ್ರ ಮೇಲೇ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ. ಯಾಕಂದರೆ ಪೀಠಿಕೆ ಪಠ್ಯವನ್ನೇ ಪರೀಕ್ಷೆಯಲ್ಲಿ ಬರೆಯಲು ಹೇಳಬಹುದು ಅಥವಾ ಅದರಲ್ಲಿರ್ತಕ್ಕಂಥ ಯಾವುದೋ ಪಾಯಿಂಟನ್ನು ಕೇಳಬಹುದು, ಸರಿನಾ? ನೋಡಿ, ನಾವು ಭಾರತದ ಜನರು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಲು ಮತ್ತು ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಇವುಗಳನ್ನು ಒದಗಿಸಲು ಮತ್ತು ಅವರೆಲ್ಲರಲ್ಲಿ ವ್ಯಕ್ತಿಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಖಾತ್ರಿಪಡಿಸುವ ಭ್ರಾತೃತ್ವವನ್ನು ಬೆಳೆಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ ದಿನಾಂಕ 1949 ನವೆಂಬರ್ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸಿ ಶಾಸನಬದ್ಧಗೊಳಿಸಿ ಮತ್ತು ಅರ್ಪಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಪೌಸ್ ಮಾಡಿ ಈ ವಿಡಿಯೋದಲ್ಲಿ ಒಂದು ಬಿಟ್ಟು 2 ಸತಿ ಈ ಪೀಠಿಕೆಯ ಪೂರ್ಣ ಪಠ್ಯ ಕನ್ನಡದಲ್ಲಿ ಅದು ಅನುವಾದ ಇರೋದನ್ನು ಚೆನ್ನಾಗಿ ಓದ್ಕೊಳ್ಳಿ. ಡೈರೆಕ್ಟಾಗಿ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಸ್ನೇಹಿತರೆ. ನೋಡಿ, ಈ ಒಂದು ಸಂವಿಧಾನದ ಪೀಠಿಕೆಗಳಲ್ಲಿ 4 ಅಂಶಗಳಿವೆ, ಸರಿನಾ? ಏನಪ್ಪ ಅಂದ್ರೆ ಅಧಿಕಾರದ ಮೂಲ ಏನಂದರೆ ನಾವು ಭಾರತದ ಜನರಿಂದ ನಮಗೆ ಅಧಿಕಾರ ಸಿಗುತ್ತದೆ ಅಂತ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ. ನಾವು ಭಾರತದ ಜನರು. 2, ಭಾರತದ ಸೊರೆತ, ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್ ಹೇಗಿದೆಪ್ಪ ಅಂತಂದರೆ
ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಸ್ನೇಹಿತರೆ. ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್, ನಮ್ಮ ಭಾರತದ ಸ್ವರೂಪ ಹೇಗಿದೆ. 3 ಆಶಯಗಳು, ಅಬ್ಜೆಕ್ಟಿವ್ಸ್ ಏನಿದೆ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಹಾಗೂ 4ನೇದು ಏನು ಹೇಳಪ್ಪ ಅಂತಂದ್ರೆ ಸಂವಿಧಾನ ಅಂಗೀಕಾರದ ದಿನಾಂಕ 1949 ನವೆಂಬರ್ 26ರಂದು. ಈ 4 ಅಂಶಗಳನ್ನು ಸಂವಿಧಾನದ ಪೀಠಿಕೆ ತನ್ನಲ್ಲಿ ಒಳಗೊಂಡಿದೆ ಸ್ನೇಹಿತರೆ. ಇಷ್ಟು ನಿಮಗೆ ಇಲ್ಲಿ ಅರ್ಥ ಆಯಿತು ಅಂತ ನಾನು ತಿಳ್ಕೊತೀನಿ. ಮುಂದೆ ನೋಡೋಣ. ಪೀಠಿಕೆಯ ನಮ್ಮ ಪ್ರಿಯಾಂಬಲ್ ಯಾವ ರೀತಿ ಹುಟ್ಟಿ ಬಂತು, ಏನೆಲ್ಲ ಆಯಿತು ಅನ್ನೋದು ನಾವು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದಂಥ ಟಾಪಿಕ್ ಆಗಿರುತ್ತೆ. ಈ ಟೈಮ್ಲೈನನ್ನು ಕ್ರಮಬದ್ಧವಾಗಿ ನೀವು ನೆನಪಿಟ್ಟುಕೊಳ್ಳಿ. ನೋಡಿ, 1946ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಅಬ್ಜೆಕ್ಟಿವ್ ರೆಸಲ್ಯೂಷನ್, ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಯಾವಾಗ ಆಯಿತು, ಏನಾಯಿತು ಅಂತ ಹೇಳಿದ್ದೇನೆ, ಅಲ್ಲಿ ನೋಡಿ ಸ್ನೇಹಿತರೆ. ಸೊ ಜವಾಹರ್ಲಾಲ್ ನೆಹರು ಮಂಡಿಸಿದ ಉದ್ದೇಶಗಳ ನಿರ್ಣಯವೇ ಪೀಠಿಕೆಯ ಮೂಲ ಆಶಯಗಳ ಮೊದಲ ದಾಖಲೆ ಅಂತ ನಾವು ಹೇಳೋದು. ಅಬ್ಜೆಕ್ಟಿವ್ ರೆಸಲ್ಯೂಷನ್ನಲ್ಲಿ ಈ ಪ್ರಿಯಾಂಬಲ್ ಬಗ್ಗೆ ಹೇಳಿದ್ರು, ಸರಿನಾ. ನೆಕ್ಸ್ಟ್ ಬಂದು 1949ರಲ್ಲಿ ಕರಡು ಸಮಿತಿ ಈ ಆಶಯಗಳನ್ನು ಪರಿಷ್ಕರಿಸಿ ಅಂತಿಮ ಪೀಠಿಕೆ ಪಠ್ಯವನ್ನು ರೂಪಿಸುತ್ತೆ. ಸೊ ಫೈನಲಿ ನಮ್ಮ ಪ್ರಿಯಾಂಬಲ್ ಹೆಂಗಿರಬೇಕಂತ ಅದು ರೂಪಿಸುತ್ತೆ ಸ್ನೇಹಿತರೆ. 1960ರಲ್ಲಿ ಬೇರುಬಾರಿ ಪ್ರಕರಣ, ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪ ಅಂತಂದರೆ, ಪೀಠಿಕೆ ಅಥವಾ ಪ್ರಿಯಾಂಬಲ್ ಏನಿದೆ ಇದು ಸಂವಿಧಾನದ ಭಾಗವಲ್ಲ, ಆದ್ದರಿಂದ ಅದನ್ನು ಆಧರಿಸಿ ಯಾವುದೇ ಹಕ್ಕನ್ನು ಕೇಳಲಾಗದು ಅಥವಾ ಜಾರಿಗೊಳಿಸಲಾಗದು ಅಂತ ಹೇಳುತ್ತೆ 1960ರಲ್ಲಿ. ನೆಕ್ಸ್ಟ್ ಹೇಳುತ್ತೆ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ, ಇದು ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಒಂದು ಪ್ರಮುಖ ತೀರ್ಪು ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಬೇರುಬಾರಿ ತೀರ್ಪನ್ನೇ ತಿರುಗಿಸಿ ಪೀಠಿಕೆ ಸಂವಿಧಾನದ ಭಾಗ ಅಂತ ಹೇಳುತ್ತೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ತೀರ್ಪು ಏನು ಮಾಡುತ್ತೆ, ಇದು ಬೇರುಬಾರಿ ಪ್ರಕರಣ ತಿರುಗಿಸಿ ಪೀಠಿಕೆ ಸಂವಿಧಾನದ ಭಾಗ ಮತ್ತು ಮೂಲ ರಚನೆಯ ಅಂಗ ಅಂತ ಕೂಡ ನಾವು ಹೇಳ್ತೀವಿ. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಈ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿಯೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಕೂಡ ಬರುತ್ತೆ, ಸ್ಥಾಪಿಸುತ್ತೆ. ಸೊ ಇದೇ ಪ್ರಕರಣ ಮೂಲ ರಚನೆಯ ಸಿದ್ಧಾಂತ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಸ್ಥಾಪಿಸಿತು. ಆದರೆ ಇನ್ನೊಂದು ನೆನಪಿಟ್ಟುಕೊಳ್ಳಿ, ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದರ ಬೇಸಿಕ್ ಮೂಲ ರಚನೆಯನ್ನು ಅದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಸರಿನಾ. ಸಂಸತ್ತು ತಿದ್ದುಪಡಿ ಮಾಡಬಹುದು, ಆದರೆ ಅದರ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ನೆನಪಿಟ್ಕೊಳ್ಳಿ, 1976ರಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ, 42ನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳ ಸೇರ್ಪಡೆಯಾಗುತ್ತೆ. ಇದು ನಮ್ಮ ಸಂವಿಧಾನದ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ಗೆ ಆದಂಥ ಏಕೈಕ ತಿದ್ದುಪಡಿ ಆಗಿದೆ ಸ್ನೇಹಿತರೆ, ಸರಿನಾ. ಈ ಒಂದು ಟೈಮ್ಲೈನ್ ನಿಮಗೆ ಸರಿಯಾಗಿ ನೆನಪಿದ್ದರೆ ನಿಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ನಾಟ್ ಓನ್ಲಿ ನಿಮಗೆ MCQ ಅಷ್ಟೇ ಅಲ್ಲ, ನೀವು ಪೀಠಿಕೆ ಬಗ್ಗೆ ಪ್ರಿಯಾಂಬಲ್ ಬಗ್ಗೆ ಬರೆಯೋರಿದ್ದರೆ, ಸೊ ಈ ರೀತಿ ಟೈಮ್ಲೈನ್ ಹ್ಯಾಕ್ ಬರೆದ್ರೆ ಯಾವುದಾದ್ರು ಕ್ವಶನ್ಸ್ಗೆ ನಿಮಗೆ ಮಾರ್ಕ್ಸ್ನ ಜಾಸ್ತಿ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಗಮನಿಸ್ತೀನಿ ಸ್ನೇಹಿತರೆ. ಸೊ ಇವಾಗ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪದಗಳ ಬಗ್ಗೆ, ಅಲ್ಲಿರೋ ಒಂದಿಷ್ಟು ಪದಗಳ, ಈಗ ಜಾತ್ಯತೀತ ಅಂತಿರುತ್ತೆ, ಸಮಾಜವಾದಿ ಇರುತ್ತಂತೆ, ಸಾರ್ವಭೌಮ ಅಂತಿರುತ್ತೆ. ಸೊ ಎಲ್ಲ ಪದಗಳ ಅರ್ಥವನ್ನು ಸ್ವಲ್ಪ ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಾರ್ವಭೌಮ ಮತ್ತು ಸಮಾಜವಾದಿ. ಸಾರ್ವಭೌಮ ಅಂದರೆ ಸಾವರಿನ್ನು ಇಂಗ್ಲೀಷಲ್ಲಿ, ಸಮಾಜವಾದಿ ಅಂದರೆ ಸೋಷಲಿಸ್ಟು ಸ್ನೇಹಿತರೆ. ಸಾರ್ವಭೌಮ ಪದದ ಅರ್ಥ ಆಳವಾಗಿ ಅರ್ಥ ಮಾಡ್ಕೋಬೇಕೆಂದರೆ, ಇದರ ಅರ್ಥ ಭಾರತ ತನ್ನ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದೆ. ಭಾರತ ತನ್ನ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದೆ. ಯಾವುದೇ ಬಾಹ್ಯ ಶಕ್ತಿ ನಮ್ಮ ಮೇಲೆ ಆದೇಶ ಆಗಲಾಗದು. ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂಪೂರ್ಣ ಅಧಿಕಾರ ಭಾರತಕ್ಕಿದೆ. ದಟ್ ಮೀನ್ಸ್ ಇಂಡಿಯಾ ಈಸ್ ಅ ಸಾವರಿನ್ ಕಂಟ್ರಿ. ಫಾರ್ ಎಕ್ಸಾಂಪಲ್ಲು, ಭಾರತ ವಿಶ್ವಸಂಸ್ಥೆ ಏನು ಹೇಳ್ಬೇಕು, ಭಾರತ ವಿಶ್ವಸಂಸ್ಥೆ ಅಥವಾ ಕಾಮನ್ವೆಲ್ತ್ನ ಸದಸ್ಯ ಆಗಿದೆ. ಆದರೆ ಇದು ಸ್ವಯಂ ಪ್ರೇರಿತ ಸದಸ್ಯತ್ವ ಆಗಿದೆ ಹೊರತು ಯಾರೂ ಫೋರ್ಸ್ ಮಾಡಿ ನೀವು ಸದಸ್ಯರಾಗಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಇದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವುದಿಲ್ಲ, ಸರಿ. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ಸಾರ್ವಭೌಮತ್ವ ಅಂದರೆ ಸಾವರಿನ್ ಏನಪ್ಪ ಅಂದರೆ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಭಾರತವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದೆ. ಬೇರೆ ದೇಶಗಳು ನಮ್ಮ ಮೇಲೆ ಒತ್ತಡ ಹಾಕಿ ಈ ಡಿಸಿಷನ್ನೇ ತಗೊಳ್ಳಿ ಅಂತ ನೀವು ಹೇಳೋಕ್ಕಾಗಲ್ಲ.
ಈಗ ನಾವು ಒಂದು ಎಕ್ಸಾಂಪಲ್ ಕೊಟ್ಟೆ, ಕಾಮನ್ವೆಲ್ತಲ್ಲಿ ನಾವು ಸದಸ್ಯ ಇದೆ, ಬಟ್ ನಾವು ಅದು ವಾಲಂಟರಿಯಾಗಿ ಸದಸ್ಯ ಆಗಿದ್ದೀವಿ ಹೊರತು ಯಾರು ಪ್ರೆಷರ್ ಮಾಡಿ ನಮಗೆ ಅದನ್ನು ಸದಸ್ಯ ಆಗಂತ ಹೇಳಿಲ್ಲ. ಇನ್ನೊಂದು ಪದ ಬರುತ್ತೆ, ಏನಪ್ಪ ಅಂತಂದರೆ ಸಮಾಜವಾದಿ ಪದವನ್ನು ನೋಡೋಣ, ಸೋಷಲಿಸ್ಟ್ ಪದವನ್ನು ನೋಡೋಣ. ಇದನ್ನು ಸ್ನೇಹಿತರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 42nd ಅಮೆಂಡ್ಮೆಂಟ್ 1976 ಏನಾಗುತ್ತಲ್ಲ, 1976 42ನೇ ತಿದ್ದುಪಡಿಯಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಈ ಒಂದು ಸಮಾಜವಾದಿ ಪದವನ್ನು ಸೇರಿಸಲಾಯಿತು ಸ್ನೇಹಿತರೆ ಎಂಬುದನ್ನು ನೀವು ಗಮನಿಸಬೇಕಿಲ್ಲಿ. ಇಲ್ಲಿ ಒಂದು ಮುಖ್ಯ ಪದ ಏನಪ್ಪ ಅಂತಂದರೆ, ಭಾರತದ ಏನು ಸಮಾಜವಾದಿ ಸೋಷಲಿಸಮ್ ಏನಿದೆ ಇದು ಸೋವಿಯತ್ ಮಾದರಿದ ಕಮ್ಯುನಿಸಮ್ ಅಲ್ಲ, ನಮ್ಮದು ಪ್ರಜಾಸತ್ತಾತ್ಮಕ ಸಮಾಜವಾದ, ಡೆಮೋಕ್ರಾಟಿಕ್ ಸೋಷಲಿಸಮ್ ಆಗುತ್ತೆ ನಮ್ಮದು. ಸರಿನಾ? ಡೆಮೋಕ್ರಾಟಿಕ್ ಸೋಷಲಿಸಮ್ ಆಗುತ್ತದೆ. ಇಲ್ಲಿ ಖಾಸಗಿ ಆಸ್ತಿ ಇರುತ್ತದೆ, ಮಿಶ್ರ ಆರ್ಥಿಕ ವ್ಯವಸ್ಥೆ ಇರುತ್ತೆ, ಆದರೆ ಅಸಮಾನತೆ ತಗ್ಗಿಸಲು ಸರ್ಕಾರ ಸಕ್ರಿಯವಾಗಿ ಕೆಲಸವನ್ನು ಕೂಡ ಮಾಡುತ್ತದೆ. ಸರಿನಾ? ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಸಾಧಿಸುವ ಆಶಯ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ, ಈ ಮೂರರಲ್ಲಿ ಯಾವುದು ಮೊದಲು ಪೀಠಿಕೆಯಲ್ಲಿ ಇತ್ತಂತ ನಿಮ್ಗೆ ಕೇಳಿದ್ರೆ ಸೊ ನೀವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸಾರ್ವಭೌಮ ಪದ ಏನಿದೆಯಲ್ಲ ಅದು ಮೂಲದಲ್ಲಿಯೇ ಇತ್ತು. 1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ ಸಮಾಜವಾದಿ ಮತ್ತು ಜಾತ್ಯತೀತ ಮತ್ತು ಇಂಟೆಗ್ರಿಟಿ ಅಂತ ನಾವು ಹೇಳ್ತೀವಿ, ಆ ಮೂರು ಪದಗಳನ್ನು ಇದರಲ್ಲಿ ಸೇರಿಸ್ತಾರೆ ನಮ್ಮ ಪೀಠಿಕೆಯಲ್ಲಿ ಸ್ನೇಹಿತರೆ. ಮುಂದಿನ ಪದಗಳನ್ನು ನೋಡೋಣ. ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ, ಸೆಕ್ಯುಲರ್ ಆ್ಯಂಡ್ ಡೆಮೋಕ್ರಾಟಿಕ್. ಜಾತ್ಯತೀತ ಪದವು 1976ರ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಸೇರ್ಪಡೆಯಾಗುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶ ನೀವು ಏನು ಗಮನಿಸಬೇಕಂದ್ರೆ, ಈ ಪದ ಇಲ್ಲದಿದ್ದರೂ ಕೂಡ, ಅಂದರೆ ಈ ಜಾತ್ಯತೀತ ಪದ 76ರಕ್ಕಿಂತ ಮುಂಚೆ ಇಲ್ಲದಿದ್ದರೂ ಕೂಡ ಜಾತ್ಯತೀತ ತತ್ವ ಮೂಲ ನಮ್ಮ ಸಂವಿಧಾನದ ಆರ್ಟಿಕಲ್ 25ರಿಂದ 28ರವರೆಗೆ ಇತ್ತು ಸ್ನೇಹಿತರೆ. ಆರ್ಟಿಕಲ್ 25ರಿಂದ 28ರವರೆಗೆ ಸೆಕ್ಯುಲರ್ ಕಾನ್ಸೆಪ್ಟು ಅಡಗಿತ್ತು ಸ್ನೇಹಿತರೆ. ಸರಿನಾ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಎಸ್.ಆರ್. ಬೊಮ್ಮಾಯಿ ಪ್ರಕರಣದಲ್ಲಿ 1994ರ ಎಸ್.ಆರ್. ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಜಾತ್ಯತೀತೆಯನ್ನು ಸಂವಿಧಾನದ ಮೂಲ ರಚನೆಯ ಭಾಗ ಎಂದು ಕೂಡ ಹೇಳಿದೆ. ಸೆಕ್ಯುಲರಿಸಮ್ ಈಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಎಸ್.ಆರ್. ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟು ಹೇಳಿದೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ನಿಂತ್ಕೊಳ್ಳಿ, ಭಾರತೀಯ ಜಾತ್ಯತೀತೆ ಪಾಶ್ಚಾತ್ಯ ಮಾದರಿಗಿಂತ ತುಂಬ ಭಿನ್ನ ಆಗಿದೆ ಅನ್ನೋದು ನೀವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಅಮೇರಿಕಾದಲ್ಲಿ ಅಂತ ನಾವು ತಗೊಂಡ್ರೆ ಧರ್ಮ ಮತ್ತು ಸರ್ಕಾರ ಅಂದರೆ ಸಂಪೂರ್ಣವಾದಂಥ ಸಪ್ರೇಷನ್ ಇದೆ. ದೆರ್ ಇಸ್ ಅ ವಾಲ್ ಆಫ್ ಸಪ್ರೇಷನ್. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಭಾರತದಲ್ಲಿ ಸರ್ಕಾರ ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ಮತ್ತು ಆಚರಣೆಯ ಸ್ವಾತಂತ್ರ್ಯವನ್ನು ನೀಡುತ್ತೆ. ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ಮತ್ತು ಸ್ವಾತಂತ್ರ್ಯವನ್ನು ನೀಡುತ್ತೆ. ಅಗತ್ಯ ಬಿದ್ದಾಗ ಧಾರ್ಮಿಕ ಸುಧಾರಣೆಯಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಹುದು. ಫಾರ್ ಎಕ್ಸಾಂಪಲ್ಲು ಏನಪ್ಪ ಅಂದರೆ ದೇವಾಲಯದ ಪ್ರವೇಶ ಕಾಯ್ದೆಗಳು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಸಮಾನ ಗೌರವ ಮತ್ತು ಆಚರಣೆ ಸ್ವಾತಂತ್ರ್ಯ ಕೊಡುತ್ತೆ. ಅದೇ ವೆಸ್ಟರ್ನ್ ಕಂಟ್ರಿಯಲ್ಲಿ ಏನಿರುತ್ತೆ, ದೇರ್ ಈಸ್ ಸಪ್ರೇಷನ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಗೋರ್ಮೆಂಟ್ ಅಂತ ನಾವು ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಪದ ಬಂದುಬಿಟ್ಟು ಪ್ರಜಾಸತ್ತಾತ್ಮಕ ಅಥವಾ ಡೆಮೋಕ್ರಾಟಿಕ್. ಪ್ರಜಾಸತ್ತಾತ್ಮಕ ಪದದಲ್ಲಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ ಸ್ನೇಹಿತರೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಆಶಯವೂ ಕೂಡ ಅಡಗಿದೆ ಎಂಬುದನ್ನು ಡಾಕ್ಟರ್ B.R. ಅಂಬೇಡ್ಕರ್ ತಮ್ಮ ಭಾಷಣಗಳಲ್ಲಿ ತುಂಬ ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ. ಸರ್ಕಾರದ ಅಧಿಕಾರ ಜನರಿಂದ ಚುನಾಯಿತ ಪ್ರತಿನಿಧಿಗಳು ಇರುತ್ತದೆ. ನೋಡಿ, ಡೆಮೋಕ್ರೆಟಿಕ್ ಅಂದರೆ ಸರ್ಕಾರದ ಅಧಿಕಾರ ಜನರಿಂದ ಚುನಾಯಿತ ಪ್ರತಿನಿಧಿಗಳಲ್ಲಿ ಇರುತ್ತದೆ. ಸರಿನಾ? ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮತದಾನದ ಹಕ್ಕಿನಿದೆ. 18 ವರ್ಷದ ಮೇಲ್ಪಟ್ಟದ್ದು ಎಲ್ಲರಿಗೂ. ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಆಶಯನ್ನು ಕೂಡ ಒಳಗೊಂಡಿದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ.
ಸೊ ಇಷ್ಟು ಈ ಪದಗಳ ನಮ್ಮ ಪ್ರಿಯಾಂಬಲ್ ಇರ್ತಕ್ಕಂಥ ಪದಗಳ ಅರ್ಥ ನಿಮಗೆ ಆಗ್ತಾ ಇದೆಯಾ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮುಂದಿನ ಪದ ಘನರಾಜ್ಯ, ರೀಪಬ್ಲಿಕ್. ಘನರಾಜ್ಯ ಅಥವಾ ಇಂಗ್ಲೀಷ್ನಲ್ಲಿ ರೀಪಬ್ಲಿಕ್ ಸ್ನೇಹಿತರೆ. ಘನರಾಜ್ಯ ಮತ್ತು ರಾಜಪ್ರಭುತ್ವದ ನಡುವಿನ ವ್ಯತ್ಯಾಸ ಫಸ್ಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು, ರಿಪಬ್ಲಿಕ್ಕು ಮತ್ತು ಈ ರಾಜಪ್ರಭುತ್ವಕ್ಕಿಂತ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಬ್ರಿಟನ್ನಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಯಾರಿದ್ದಾರೆ, ರಾಜ ಅಥವಾ ರಾಣಿ, ಅವರು ಅನುವಂಶಿಕವಾಗಿದ್ದಾರೆ, ಹೆರಿಡಿಟ್ರಿ ಆಗಿದ್ದಾರೆ, ಸರಿನಾ. ಬ್ರಿಟನ್ ಅಂತ ರಾಜಪ್ರಭುತ್ವ ಅಲ್ಲಿ ಏನಿದೆ ಅಲ್ಲಿ ಅನುವಂಶಿಕವಾಗಿದೆ. ಭಾರತದಲ್ಲಿ ಮುಖ್ಯಸ್ಥರ ಸ್ಥಾನ ಅದು ಅನುವಂಶಿಕವಾಗಿಲ್ಲ. ಭಾರತದಲ್ಲಿ ರಾಷ್ಟ್ರಪತಿಯನ್ನು ಚುನಾಯಿಸಲಾಗುತ್ತದೆ, ಚುನಾಯಿತ ರಾಷ್ಟ್ರ ಮುಖ್ಯಸ್ಥ, ಸರಿನಾ, ಚುನಾಯಿಸಲಾಗುತ್ತದೆ. ರಾಷ್ಟ್ರಪತಿಯನ್ನು ನಿಗದಿತ ಅವಧಿಗೆ ಅಂದರೆ 5 ವರ್ಷದಲ್ಲಿ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಇದು ಅನುವಂಶಿಕ ಹುದ್ದೆ ಅಲ್ಲ, ನಾಟ್ ಎ ಹೆರಿಡಿಟರಿ ಪೋಸ್ಟ್ ಸ್ನೇಹಿತರೆ. ಎಲೆಕ್ಟ್ರಾಲ್ ಕಾಲೇಜ್ ಮೂಲಕ ಪರೋಕ್ಷವಾಗಿ 5 ವರ್ಷಗಳ ಅವಧಿಗೆ ಅವ್ರನ್ನ ಚುನಾಯಿಸಲ್ಪಡುತ್ತದೆ, ಸರಿನಾ. ಗಣರಾಜ್ಯ ಎಂದರೆ ರಾಜಕೀಯ ಸಾರ್ವಭೌಮತ್ವ ಸಂಪೂರ್ಣವಾಗಿ ಜನರಲ್ಲಿದೆ. ರಾಜಕೀಯ ಸಾರ್ವಭೌಮತ್ವ ಸಂಪೂರ್ಣವಾಗಿ ಜನರಲ್ಲಿದೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಶಾಶ್ವತ ಅಧಿಕಾರ ಇಲ್ಲ. ಯಾವುದೇ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಶಾಶ್ವತ ಅಧಿಕಾರ ಇಲ್ಲ. ಕಾನೂನಿನ ಮುಂದೆ ಸಮಾನತೆ, ಯಾವುದೇ ವಿಶೇಷ ಮತ್ತು ಸವಲತ್ತು ಪಡೆದ ವರ್ಗ ಇಲ್ಲ. ಎಲ್ಲರೂ ಕೂಡ ಕಾನೂನಿಗೆ ಒಳಪಟ್ಟವರೇ, ಸರಿ. ಸೊ ಗಣರಾಜ್ಯದ ಪದ ನಿಮಗೆ ಅರ್ಥ ಆಯ್ತಾ ಅಂತ. ನಮ್ಮದು ಅನುವಂಶಿಕ ರಾಷ್ಟ್ರ ಮುಖ್ಯಸ್ಥ ಪದ್ಧತಿಯಲ್ಲ, ಚುನಾಯಿತ ರಾಷ್ಟ್ರ ಮುಖ್ಯಸ್ಥರು ಜನರೇ ಅದನ್ನು ಆಯ್ಕೆ ಮಾಡಿರ್ತಾರೆ. ರಾಜಕೀಯ ಸಾರ್ವಭೌಮತ್ವ ಇಲ್ಲ, ಜನರಲ್ಲೇ ಅದು ಎಲ್ಲ ಸಾರ್ವಜನಿಕ ನೇರವಾಗಿ ಅಥವಾ ಪರೋಕ್ಷವಾಗಿ ಜನರಿಂದಲೇ ಭರ್ತಿಯಾಗುತ್ತದೆ. ರಾಷ್ಟ್ರಪತಿಯನ್ನು ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮುಂದೆ ನೋಡೋಣ ನಾವು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ಕ್ರಾಂತಿಯ ಘೋಷಣೆಯಿಂದ ನಾವು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ನಾವು 3 ಅಂಶಗಳನ್ನು ತಗೊಂಡು ಅದರ ಜೊತೆಗೆ ನ್ಯಾಯವನ್ನು ಕೂಡ ಒಂದು ಆ್ಯಡ್ ಮಾಡ್ಕೋತೇವೆ, ಆಯಿತಾ. ಭಾರತಕ್ಕೆ ನ್ಯಾಯ ಎಂಬ ಒಂದು ಹೊಸ ಆಯಾಮವನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಪ್ರತಿಯೊಂದು ಆಶಯಕ್ಕೂ ಒಂದು ಉದಾಹರಣೆಯನ್ನು ನೋಡ್ಕೊತ ಹೋಗೋಣ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ಸಾಮಾಜಿಕ ನ್ಯಾಯ ಅಂತಂದರೆ ಜಾತಿ, ಧರ್ಮ, ಲಿಂಗ ಆಧಾರಿತ ತಾರತಮ್ಯದ ನಿವಾರಣೆ ಮಾಡುವುದು. ಜಾತಿ ಆಧಾರದ ಮೇಲೆ ಆಗಿರ್ಬೋದು, ಧರ್ಮದ ಆಧಾರದ ಮೇಲೆ, ಲಿಂಗ ಆಧಾರಿತ ತಾರತಮ್ಯದ ನಿವಾರಣೆ ಮಾಡ್ಬೋದು. ಅಲ್ಲಿ ಯಾರಿಗಾರು ತೊಂದರೆ ಇದ್ದರಿಗೆ ಅವ್ರಿಗೆ ಅಪಾರ್ಚುನಿಟೀಸ್ ಕೊಟ್ಟು ಮೇಲೆ ಬರಲಿಕ್ಕೆ ಸಹಾಯ ಮಾಡೋದು. ಫಾರ್ ಎಕ್ಸಾಂಪಲ್, ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ಅಂದರೆ ನಾವು ತಿಳ್ಕೊಬೋದು. ಆರ್ಥಿಕ ನ್ಯಾಯ ಎಂದರೆ ಪ್ರಗತಿಶೀಲ ತೆರಿಗೆ ವ್ಯವಸ್ಥೆ. ನೋಡಿ, ಸಂಪತ್ತಿನ ಅಸಮಾನತೆ ಹಂಚಿಕೆ ತಗ್ಗಿಸುವ ಗುರಿ. ಯಾವ ರೀತಿ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ನಾವು ಪ್ರಗತಿಶೀಲ ತೆರಿಗೆ ಪದ್ಧತಿ, ಟ್ಯಾಕ್ಸೇಷನ್ ಏನಿದೆ, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ನಾವು ಕೊಡ್ಬೋದು. ಜಾಸ್ತಿ ಅನ್ನೋರಿದ್ದವ್ರ ಹತ್ರ ಜಾಸ್ತಿ ಟ್ಯಾಕ್ಸು, ಕಡಿಮೆ ಅನ್ನೋರಿದ್ದವ್ರ ಹತ್ರ ಕಡಿಮೆ ಟ್ಯಾಕ್ಸು. ಸೊ ಅಲ್ಲಿ ಸಮಾನತೆಯನ್ನು ತರಲು ನಾವು ಸಿಸ್ಟಮನ್ನು ಯೂಸ್ ಮಾಡ್ಕೋತೇವೆ. ರಾಜಕೀಯ ನ್ಯಾಯ ಎಂದರೆ ಸಾರ್ವತ್ರಿಕ ಮತದಾನದ ಹಕ್ಕು, ಎಲ್ಲರಿಗೂ ಸಮಾನ ರಾಜಕೀಯ ಹಕ್ಕುಗಳು ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ಸ್ವಾತಂತ್ರ್ಯ ಎಂದರೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವಾತಂತ್ರ್ಯ ಸ್ನೇಹಿತರೆ, ಸರಿನಾ. ಸಮಾನತೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಮಾತ್ರವಲ್ಲ, ಅವಕಾಶಗಳ ಸಮಾನತೆಯೂ ಕೂಡ ಆಗುತ್ತೆ ಸ್ನೇಹಿತರೆ. ಅವಕಾಶಗಳ ಸಮಾನತೆ ಹೌದು. ಈ ವ್ಯತ್ಯಾಸ ತುಂಬ ನಿಮಗೆ ಅತಿ ಮುಖ್ಯವಾಗಿ ನೀವು ತಿಳ್ಕೋಬೇಕು, ಸರಿನಾ. ಸಮಾನತೆ ಅಂದರೆ ಕೇವಲ ಕಾನೂನಿನ ಮುಂದೆ ಮಾತ್ರವಲ್ಲ, ಅವಕಾಶಗಳ ಸಮಾನತೆ ಕೂಡ ಆಗುತ್ತೆ. ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಸ್ನೇಹಿತರೆ. ಭ್ರಾತೃತ್ವ ಎಂದರೆ ಸಹೋದರತ್ವ, ಎಲ್ಲರೂ ಒಂದೇ ಎಂಬ ಭಾವನೆ, ವ್ಯಕ್ತಿಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಖಾತ್ರಿ. ಸೊ ನೋಡಿ ಸ್ನೇಹಿತರೆ, ಇದನ್ನೇ ಈ ಭ್ರಾತೃತ್ವದ ಬಗ್ಗೆ ನಾವು ಹೇಳೋದಾದರೆ ಇದನ್ನೇ ಆರ್ಟಿಕಲ್ 51A ದಲ್ಲಿ ಮೂಲಭೂತ ಕರ್ತವ್ಯದಲ್ಲೂ ಕೂಡ ಇದನ್ನು ಪುನರುಚ್ಚರಿಸಲಾಗಿದೆ. ನೋಡಿ ಸ್ನೇಹಿತರೆ, ಸಮಾನತೆ ಹಕ್ಕು ಆರ್ಟಿಕಲ್ 14 to 18, ಆಯಿತಾ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು, ಸರಿನಾ. ಇದು ಡೀಟೇಲಾಗಿ ಗೊತ್ತಿರಬೇಕು. ಆಮೇಲೆ 19 to 28 ಇದು ಸ್ವಾತಂತ್ರ್ಯ ಹಕ್ಕು ಕೂಡ, ಇವು ಕೂಡ ನಿಮಗೆ ನೀಟಾಗಿ ಗೊತ್ತಿರಬೇಕು, ಸರಿನಾ. ಫ್ರೀಡಮ್ ಆಫ್ ರಿಲಿಜನ್ ನಾವು 25 to 28 ಏನಿತ್ತು ಅವು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ತಿಳ್ಕೊಳ್ಳೋಣ ಪೀಠಿಕೆಯ ಸ್ಥಾನಮಾನ.
ಈಗ ನಮ್ಮ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವೇನು ಓದಿದ್ವಿ, ಅದರ ಪಠ್ಯ ಏನಿದೆ, ಮೂಲ ಪಠ್ಯ ಏನಿದೆ, ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲೇ ಏನು ಮೆನ್ಷನ್ ಮಾಡಿದ್ದಾರೆ, ಆಮೇಲೆ ಇಂಪಾರ್ಟೆಂಟ್ ವರ್ಡ್ಸ್ ಬಗ್ಗೆ ನಾವು ತಿಳಿದುಕೊಂಡ್ವಿ, ಹೌದಲ್ವಾ. ಸೊ ಈಗ ಈ ಪೀಠಿಕೆ ಪ್ರಿಯಾಂಬಲ್ದ ಸ್ಥಾನಮಾನ ಏನಿದೆ ಅಂತ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಪೀಠಿಕೆ ಸ್ಥಾನಮಾನ ಇದೇನು ಟಾಪಿಕ್ ಇದೆ, ಇದು ಪರೀಕ್ಷೆಯಲ್ಲಿ ಆಗಾಗಿ ತುಂಬ ಹುಡುಗರು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಆನ್ಸರ್ ಮಾಡ್ತಕ್ಕಂಥ ಚಾನ್ಸ್ ಇರ್ಕಿತ್ತೆ. ಸೊ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಸೊ ಪ್ರಿಯಾಂಬಲ್ ಈಸ್ ನಾಟ್ ಎನ್ಫೋರ್ಸಿಯೇಬಲ್, ಸರಿನಾ. ಅದು ಎನ್ಫೋರ್ಸಿಯೇಬಲ್ ಅಥವಾ ಜಾರಿಗೊಳಿಸಬಹುದ ಕಾನೂನಲ್ಲ. ಅಂದರೆ ಒಬ್ಬ ಪ್ರಜೆ ಇದ್ದವರು ಜಾರಿಗೊಳಿಸಬಹುದಾದ ಎನ್ಫೋರ್ಸಿಯೇಬಲ್ ಕಾನೂನಲ್ಲ ಅದು, ಸರಿನಾ. ಅದು ಇಡೀ ಸಂವಿಧಾನದ ವ್ಯಾಖ್ಯಾನಕ್ಕೆ ಇದೊಂದು ಅತ್ಯಮೂಲ್ಯ ಕೀಲಿಕೆ ಅಂತ ನಾವು ಹೇಳ್ಬೋದು, ಸರಿನಾ. ಫಾರ್ ಎಕ್ಸಾಂಪಲ್, ಈಗ ಎನ್ಫೋರ್ಸೇಬಲ್ ಅಲ್ಲ ಅಂತಂದರೆ ಏನಪ್ಪ ಅಂತಂದರೆ, ಒಬ್ಬ ಪ್ರಜೆ ನೇರವಾಗಿ ಪೀಠಿಕೆಯಲ್ಲಿ ಹೇಳಿದ ಸಮಾನತೆ ಸಿಗಲಿಲ್ಲ ಎಂದು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗದು ಸ್ನೇಹಿತರೆ. ಆದರೆ ಇಲ್ಲಿ ನೆನಪಿಟ್ಟುಕೊಳ್ಳಿ, ಇದು ಸಂವಿಧಾನದ ವ್ಯಾಖ್ಯಾನ ಮಾಡುವಾಗ ಅಪಾರ ಮಹತ್ವ ಇದೆ ಇದಕ್ಕೆ, ಯಾವುದು ಪ್ರಿಯಾಂಬಲ್ಗೆ. ಕೇಶವಾನಂದ ಭಾರತಿ ಪ್ರಕರಣ ನಂತರ ಇದು ಇನ್ನಷ್ಟು ಬಲಗೊಂಡಿತು. ಪೀಠಿಕೆ ಈಗ ಮೂಲ ರಚನೆ ಒಂದು ಭಾಗ, ನಮ್ಮ ಬೇಸಿಕ್ ಸ್ಟ್ರಕ್ಚರ್ದ ಒಂದು ಭಾಗ, ಸರಿನಾ. ನಮ್ಮ ಬೇಸಿಕ್ ಸ್ಟ್ರಕ್ಚರ್. ಆದ್ದರಿಂದ ಸಂಸತ್ತು ಸಹ ಪೀಠಿಕೆಯ ಮೂಲಭೂತ ಆಶಯಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ಅಳಿಸಿಹಾಕುವಂಥ ತಿದ್ದುಪಡಿಯನ್ನು ಮಾಡೋಕ್ಕಾಗಲ್ಲ. ಸೊ ಇಟ್ ಕೆನ್ ನಾಟ್ ವೈಲೇಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಅಧಿಕಾರದ ಮೂಲ ಜನರಲ್ಲಿದೆ ಎಂದು ಸಾರುವ ಆರಂಭಿಕ ಪದಗಳು ಯಾವುದೇ ರಾಜ್ಯ ಅಥವಾ ಬ್ರಿಟಿಷ್ ಸಂಸತ್ತಲ್ಲಿ ಅಲ್ಲ, ನಾವು ಭಾರತದ ಜನರಲ್ಲಿದೆ ಆದ ಅಧಿಕಾರ ಅಂತ ಹೇಳುತ್ತೆ. ಸೊ ಇದೊಂದು ನೆನಪಿಟ್ಕೊಳ್ಳಿ, ಕೇಶವಾನಂದ ಭಾರತಿ ಪ್ರಕರಣ 1973 ಕೇಶವಾನಂದ ಭಾರತಿ ಪ್ರಕರಣ ನಂತರ, ಸೊ ಪ್ರಿಯಾಂಬಲ್ ಈಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂಸತ್ತು ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ಆಶಯಗಳಿಗೆ ಧಕ್ಕೆ ಬರದಂತೆ ತಿದ್ದುಪಡಿ ಮಾಡಬಹುದು. ಮೂಲ ಆಶಯಗಳನ್ನ ಅಳಿಸಿ ಹಾಕೋಕ್ಕಾಗಲ್ಲ ತಿದ್ದುಪಡಿ ಮುಖಾಂತರ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ, ಭಾಗ 1ರಲ್ಲಿ. ಈಗ ಭಾಗ 2ರಲ್ಲಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸರಿನಾ. ಸೊ ಈಗ ನಾವು ನೋಡಲಿರ್ತಕ್ಕಂಥ ಸಂವಿಧಾನದ ಲಕ್ಷಣಗಳಿವೆ. ಭಾರತ ಸಂವಿಧಾನ ಇತರೆ ದೇಶಗಳ ಸಂವಿಧಾನಗಳಿಂದ ಏಕೆ ಭಿನ್ನ ಮತ್ತು ವಿಶಿಷ್ಟ ಎಂಬುದನ್ನು ನಾವಿಲ್ಲಿ ವಿವರಿಸ್ತೇವೆ ಸ್ನೇಹಿತರೆ. ಪ್ರತಿ ಲಕ್ಷಣವು ಇತರ ದೇಶಗಳ ಸಂವಿಧಾನಗಳೊಂದಿಗೆ ಹೋಲಿಸಿ ಅರ್ಥ ಮಾಡಿಕೊಳ್ಳಿ. ಸೊ ಈ ರೀತಿ ಕಂಪೇರಿಟಿವ್ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಂದ್ರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ, ವಿಶ್ವದ ಅತಿ ದೀರ್ಘ ಲಿಖಿತ ಸಂವಿಧಾನ, ವರ್ಲ್ಡ್ಸ್ ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್, ವರ್ಲ್ಡ್ಸ್ ಲೆಂದಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್, ವಿಶ್ವದ ಅತಿ ದೀರ್ಘ ಲಿಖಿತ ಸಂವಿಧಾನ. ಭಾರತ ಸಂವಿಧಾನ ಏಕೆ ಇಷ್ಟು ದೀರ್ಘವಾಗಿದೆ ಅಂತ ನೀವು ವಿಚಾರ ಮಾಡಿ ನೋಡಿ ಸ್ನೇಹಿತರೆ. ಯಾಕೆ ಇದು ಇಷ್ಟು ದೊಡ್ಡದು ಯಾಕೆ ಬಂತು? ಇದಕ್ಕೆ ಇಂಪಾರ್ಟೆಂಟ್ ಕಾರಣ ಏನೇನಪ್ಪ ಅಂತಂದರೆ, ಭಾರತದ ಅಗಾಧ್ಯ ಆದಂಥ ವೈವಿಧ್ಯತೆ, ತುಂಬ ಡೈವರ್ಸಿಟಿ ಇದೆ. ಅದು ಭಾಷೆಯಲ್ಲಾಗಿರ್ಬೋದು, ರಿಲಿಜನ್ಸ್ ಆಗಿರ್ಬೋದು, ಕಲ್ಚರಲ್ಲಾಗಿರ್ಬೋದು. ಸೊ ಈ ರೀತಿ ವಿವಿಧವಾದಂಥ ಡೈವರ್ಸಿಟಿ ಅಥವಾ ವೈವಿಧ್ಯತೆ ಇದೆ. ಇವೆಲ್ಲವನ್ನು ಸರಿ ಕೂಡಿಸ್ಬೇಕಂತಂದರೆ ನಮಗೆ ತುಂಬ ಫೀಚರ್ಸು, ತುಂಬ ಆರ್ಟಿಕಲ್ಸು ಬೇಕಾಗಿತ್ತು. ಎರಡನೇದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಆಡಳಿತ ವಿವರಣೆಗಳನ್ನು ಒಂದೇ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ನಡೆಸಬೇಕು, ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ನಡೆಸಬೇಕು, ಅದ್ರ ಎರಡು ಫೀಚರ್ಸ್ ಎಲ್ಲವನ್ನು ಒಂದೇ ಕಾನ್ಸ್ಟಿಟ್ಯೂಷನ್ನಲ್ಲಿ ಹಾಕಿದ್ದೇವೆ. ಸೊ ದ್ಯಾಟ್ಸ್ ವೈ ಅದು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ, ಸರಿನಾ. ಫಾರ್ ಎಕ್ಸಾಂಪಲ್, ನೀವು ಅಮೇರಿಕಾದಲ್ಲಿ ನೋಡೋದಾದರೆ, ಈಗ ಅಮೇರಿಕಾದಲ್ಲಿ ಕನ್ಸಿಡರ್ ಮಾಡಿದ್ರೆ ಸೊ ಅಲ್ಲಿ ಸ್ಟೇಟ್ಸ್ಗೆ ಅಂದರೆ ರಾಜ್ಯಗಳಿಗೆ ಪ್ರತ್ಯೇಕವಾದ ಸಂವಿಧಾನ ಇರುತ್ತೆ. ನಮ್ಮ ಭಾರತದಲ್ಲಿ ಆ ರೀತಿ ಇಲ್ಲ. ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಒಂದೇ ಸಂವಿಧಾನ ಇದೆ. ಮತ್ತು ಇನ್ನೊಂದು ನೋಡಿ, ಮೂರನೇದು, ಸಂವಿಧಾನ ರಚನಾ ಸಭೆ ಆಡಳಿತಾತ್ಮಕ ವಿವರಗಳನ್ನು ಸಂವಿಧಾನದಲ್ಲೇ ಸೇರಿಸಲು ಬಯಸುತ್ತೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ನಾವೇನು ಕರಿತೇವೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೆಲವೊಂದಿಟ್ಟು ಆಡಳಿತದ ವಿಷಯಗಳನ್ನು, ಆಡಳಿತಾತ್ಮಕ ವಿವರಗಳನ್ನು ಕೂಡ ಸಂವಿಧಾನದಲ್ಲೇ ಸೇರಿಸು. ಇದರಿಂದ ಸಾಮಾನ್ಯ ಕಾನೂನಿನ ಮೂಲಕ
ಬೇರೆ ಯಾವುದೋ ಒಂದು ಕಾನೂನಿಂದ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ವಿವರಗಳನ್ನ ಸಂವಿಧಾನದಲ್ಲೇ ಸೇರಿಸಿದ್ರಿಂದ ಇದು ಅತಿ ದೀರ್ಘವಾಗಿದೆ, ಅತಿ ದೊಡ್ಡದಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸಣ್ಣ ನಮ್ಮ ಸಂವಿಧಾನದಲ್ಲಿ 448 ಪರಿಚ್ಛೇದಗಳು, ಆರ್ಟಿಕಲ್ಸ್ ಇವೆ. ದೇ ಆರ್ ಡಿವೈಡೆಡ್ ಇಂಟು 25 ಪಾರ್ಟ್ಸ್. 12 ಶೆಡ್ಯೂಲ್ಗಳಿದ್ದಾವೆ ಸ್ನೇಹಿತರೆ. ಸುಮಾರು 105ಕ್ಕಿಂತ ಹೆಚ್ಚು ತಿದ್ದುಪಡಿ ಆಗಿದೆ ಸ್ನೇಹಿತರೆ. ನಮ್ಮ ಮೂಲ ಸಂವಿಧಾನದಲ್ಲಿ 395 ಪರಿಚ್ಛೇದ, ಆರ್ಟಿಕಲ್ಸು ಡಿವೈಡೆಡ್ ಇಂಟು 22 ಪಾರ್ಟ್ಸ್ ಆ್ಯಂಡ್ 8 ಶೆಡ್ಯೂಲ್ಸ್ ಇದ್ದು ಸ್ನೇಹಿತರೆ. ಸರಿನಾ? ಇಷ್ಟು ನಿಮಗೆ ಐಡಿಯಾ ಇರಲಿ, ಮೂಲ ಸಂವಿಧಾನದಲ್ಲಿ ಎಷ್ಟಿತ್ತು, ಈಗ ಪ್ರೆಸೆಂಟಲ್ಲಿ ಎಷ್ಟಿದ್ದಾವೆ. ಸರಿನಾ? ಇದು ಚೇಂಜ್ ಆಗ್ತಾ ಇರಬಹುದು, ಪರಿಚ್ಛೇದಗಳು ಅಮೆಂಡ್ಮೆಂಟ್ಸ್ ಆದರೆ ಯಾವ್ದಾರು ಆರ್ಟಿಕಲ್ನ ಆ್ಯಡ್ ಮಾಡ್ಬೋದು. ಸೊ ಅದು ನಿಮಗೆ ಗೊತ್ತಿರಲಿ. ಸೊ ಬ್ರಿಟನ್ನು, ಅಮೇರಿಕಾ, ಆಸ್ಟ್ರೇಲಿಯಾ ಸೇರಿ ಹಲವು ದೇಶಗಳ ಸಂವಿಧಾನದ ಪ್ರೇರಣೆ ಪಡೆದ ನಮ್ಮ ದೇಶ ತುಂಬ ಫೀಚರ್ಸ್ನ ಇನ್ಸ್ಪೈರ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡು. ಸೊ ಫಸ್ಟ್ ಫೀಚರ್ ಏನಪ್ಪ ಅಂದರೆ ವಿಶ್ವದ ಅತಿ ದೀರ್ಘ ಲಿಖಿತ ಸಂವಿಧಾನ. ಸರಿನಾ? ಮುಂದೆ ನೋಡೋಣ. ಬಿಗಿತನ ಮತ್ತು ನಮ್ಯತೆಯ ಸಂಗಮ, ಆಯಿತಾ, ಬ್ಲೆಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ. ಸರಿನಾ? ಇದು ಬಹಳ ಮುಖ್ಯ ಪರಿಕಲ್ಪನೆ ಸ್ನೇಹಿತರೆ. ಆಯಿತಾ? ನೋಡಿ ಏನಪ್ಪ ಅಂದರೆ ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಫೀಚರ್ಸ್ ನಾವು ಏನು ತಿಳ್ಕೊತೇವೆ, ಆರ್ಟಿಕಲ್ 368 ನಮಗೆ 3 ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡೋದಂತ ತಿಳಿಸುತ್ತೆ. ಒಂದೇದು ನೋಡಿ, ಸರಳ ಬಹುಮತದಿಂದ. ತುಂಬ ಪ್ರೊವಿಷನ್ಸನ್ನು ನಮ್ಮ ಸಂವಿಧಾನದಲ್ಲಿ ನಾವು ಜಸ್ಟ್ ನಾರ್ಮಲ್ ಸಿಂಪಲ್ ಮೆಜಾರಿಟಿ ಮುಖಾಂತರ ನಾವು ಅಮೆಂಡ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು, ಹೊಸ ರಾಜ್ಯ ರಚನೆ ಅಥವಾ ಗಡಿ ಬದಲಾವಣೆ ವಿಷಯಗಳಿಗೆ ಸಂಸತ್ತಿನ ಸಾಮಾನ್ಯ ಬಹುಮತ ಸಾಕು. ಇದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕು. ಸೊ ಆರ್ಟಿಕಲ್ 368 ಒಂದು ತಿದ್ದುಪಡಿ ವಿಧಾನ ಹೇಳುತ್ತೆ ಸರಳ ಬಹುಮತದಿಂದ. ಇನ್ನೊಂದು ಹೇಳುತ್ತೆ ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತದಿಂದ. ಫಾರ್ ಎಕ್ಸಾಂಪಲ್ಲು, ಹೆಚ್ಚಿನ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಂಥ ತಿದ್ದುಪಡಿಗಳೇನಿರ್ತವೆ, ಸೊ ಅವುಗಳನ್ನು ಯಾವ ವಿಧಾನದಲ್ಲಿ ನಾವು ತಿದ್ದುಪಡಿ ಮಾಡ್ತೇವೆ, ನಮ್ಮ ಸದನದ ಒಟ್ಟು ಸದಸ್ಯರ ಬಹುಮತ ಹಾಜರಿದ್ದು ಅದು 2/3 ಆಫ್ ದೋಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸರಿನಾ? ಸೊ ಸ್ಪೆಷಲ್ ಮೆಜಾರಿಟಿ ಏನಪ್ಪ ಅಂತಂದರೆ ಮೆಜಾರಿಟಿ ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್ ಆ್ಯಂಡ್ 2/3 ಆಫ್ ದೋಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸರಿನಾ? ಇದು ಸ್ಪೆಷಲ್ ಬಹುಮತದಿಂದ ಕೆಲವು ಪ್ರೊವಿಷನ್ಗಳು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಮೆಂಡ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಎಕ್ಸಾಂಪಲ್ ಕೊಡ್ತೇವೆ. ಇನ್ನೊಂದು ತಿದ್ದುಪಡಿ ಬರುತ್ತೆ ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಜ್ಯಗಳಿಂದ ಅಂಗೀಕಾರ ಕೂಡ ಅದು ಆಗಬೇಕು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ಲು, ಒಕ್ಕೂಟ ರಚನೆ ಅಥವಾ ಫೆಡ್ರಲ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಏನು ವಿಷಯಗಳಿರುತ್ತೆ ಅವುಗಳನ್ನು ನಾವು ಮಾಡಬೇಕಂದ್ರೆ ಮಿನಿಮಮ್ ಅರ್ಧಷ್ಟು ರಾಜ್ಯ ಶಾಸನಗಳು ಅಂಗೀಕಾರವು ಕೂಡ ನಮಗೆ ಬೇಕಾಗುತ್ತೆ. ಸ್ಪೆಷಲ್ ಮೆಜಾರಿಟಿ ಜೊತೆಗೆ ರಾಜ್ಯಗಳ ಅಂಗೀಕಾರ ಕೂಡ ಬೇಕಾಗುತ್ತೆ. ಸೊ ನೋಡಿ, ಈ ಫ್ಲೆಕ್ಸಿಬಲ್ ಆಗಿದೆ. ಒಂದಿಷ್ಟು ವಿಷಯಗಳನ್ನ ನಾವು ನೀಟಾಗಿ ಅಮೆಂಡ್ಮೆಂಟ್ ಮಾಡಿಬಿಡೋದು ಈಸಿಯಾಗಿ. ಸರಿನಾ? ಒಂದಿಷ್ಟು ಬಿಗಿತನ ರಿಜಿಡ್ಡಾಗಿ ಬೇಗ ಮಾಡೋಕ್ಕಾಗಲ್ಲ, ಯಾಕಂದರೆ ಮೆಜಾರಿಟಿ ಬೇಕು. ಸೊ ಥಿನ್ ಮೆಜಾರಿಟಿ ಇತ್ತಂದ್ರೆ ಆಗೋಕ್ಕಾಗಲ್ಲ, ನಮಗೆ ಲಾರ್ಜ್ ಮೆಜಾರಿಟಿ ಬೇಕಾಗುತ್ತೆ. ಸೊ ಈಗ ಮಿಶ್ರ ಸರ್ಕಾರ ಇತ್ತು ಅಥವಾ ಸ್ವಲ್ಪ ಜಸ್ಟ್ ಅಬೋವ್ ದ ಮೆಜಾರಿಟಿ ಮಾರ್ಕ್ ಇತ್ತಂದರೆ ನಾವೆಲ್ಲನೂ ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಅ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಸೊ ಇದು ನಮ್ಮ ಸಂವಿಧಾನದ ಇನ್ನೊಂದು ಲಕ್ಷಣ ಸ್ನೇಹಿತರೆ. ಸರಿ, ಮುಂದೆ ನೋಡೋಣ. ಒಕ್ಕೂಟ ವ್ಯವಸ್ಥೆ ಆದರೆ ಏಕ ಘಟಕ ಒಲವು, ಫೆಡ್ರಲ್ ಫೀಚರ್ ವಿತ್ ಯುನಿಟರಿ ಬಯಾಸ್ ಅಂತ ನಾವು ಹೇಳ್ಬೋದು. ಫೆಡ್ರಲ್ ಸಿಸ್ಟಮ್ ಇದೆ, ಬಟ್ ಯುನಿಟರಿ ಬಯಾಸ್ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲೇನು ಒಬ್ಬರು ಸಂವಿಧಾನ ತಜ್ಞರಾದಂಥ KC ವೀರ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಭಾರತದ ಸಂವಿಧಾನವನ್ನು ಏನು ಹೇಳ್ತಾರಪ್ಪ ಅಂತ ಅವರು ಕ್ವಜೈ ಫೆಡ್ರಲ್ ಅಂತ ಕರೀತಾರೆ. ನಮ್ಮ ಸಂವಿಧಾನವನ್ನು ಕ್ವಜೈ ಫೆಡ್ರಲ್ ಅಂತ ಕರೆದಿದ್ದಾರೆ. ಯಾಕಂತೇಳಿ ನಾನು ಹೇಳ್ಕೊತ ಹೋಗ್ತೀನಿ, ತಿಳ್ಕೊಳ್ಳಿ ಸ್ನೇಹಿತರೆ. ನೆನ್ಪಿಟ್ಟುಕೊಳ್ಳಿ, ಒಕ್ಕೂಟ ಲಕ್ಷಣ ಈ ಫೆಡ್ರಲ್ ಸಿಸ್ಟಮಲ್ಲಿ ಏನೆಲ್ಲ ಇರುತ್ತಪ್ಪ ಅಂತಂದರೆ 2 ಹಂತದ ಸರ್ಕಾರ ಇರುತ್ತೆ, ಕೇಂದ್ರ ಇರುತ್ತೆ, ರಾಜ್ಯ ಇರುತ್ತೆ. ಸೊ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಾ? ಎಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಕನ್ಸರ್ನ್ ಸ್ಟೇಟ್ ಗೌರ್ಮೆಂಟ್ ಸಿಸ್ಟಮ್ ಇದೆ. ಸರಿ, ಆಮೇಲೆ ನಮ್ಮಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇದೆ. ಎಲ್ಲವನ್ನೂ ನೀವು ರ್ಯಾಂಡಮಾಗಿ ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ. ಅದು ಅಧಿಕಾರ ಹಂಚಿಕೆ 3 ಪಟ್ಟಿಗಳು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ನಾವೇನು 7th ಶೆಡ್ಯೂಲಲ್ಲಿ ನೋಡ್ತೀವಿ. ಹಾಗೂ ಇಂಡಿಪೆಂಡೆಂಟ್ ಜುಡಿಷರಿ, ಸ್ವತಂತ್ರ ನ್ಯಾಯಾಂಗ. ಆದರೆ ಅಟ್ ದ ಸೇಮ್ ಟೈಮ್ ಯುನಿಟರಿ ಫೀಚರ್ಸ್ ಕೂಡ ನಮ್ಮಲ್ಲಿದ್ದೇವೆ. ಏಕ ಘಟಕ ಒಲವು ಕೂಡ ನಮ್ಮಲ್ಲಿ ಏನಿದೆ, ಏನಿದೆಯಪ್ಪ ಅಂದರೆ ಏಕ ಸಂವಿಧಾನ, ಸೆಂಟ್ರಲ್ಗೆ ಮತ್ತು ಸ್ಟೇಟ್ಗೆ ಒಂದೇ ಸಂವಿಧಾನ ಇದೆ. ಸಿಂಗಲ್ ಸಿಟಿಸನ್ಶಿಪ್, ಏಕ ಪೌರತ್ವ. ಫಾರ್ ಎಕ್ಸಾಂಪಲ್, ಈಗ ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಆ ದೇಶದ ಪ್ರಜೆ ಆಗಿರ್ತಾನೆ ಮತ್ತು ಕನ್ಸರ್ನ್ ರಾಜ್ಯದ ಪ್ರಜೆ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ಅವನು ಅಮೇರಿಕಾ ಪ್ರಜೆ
ಅಮೇರಿಕಾ ಪ್ರಜೆ. ಅಟ್ ದ ಸೇಮ್ ಟೈಮ್ ಇಫ್ ಈ ಬಿಲಾಂಗ್ಸ್ ಟು ಟೆಕ್ಸಾಸ್ ಸ್ಟೇಟ್ನ ಪ್ರಜೆ ಕೂಡ ಅವನಾಗಿರ್ತಾನೆ. ನಮ್ಮಲ್ಲಿ ಹಂಗಲ್ಲ, ನಾವು ಯಾವುದೇ ರಾಜ್ಯರಾಗಿದ್ದರೂ ಕೂಡ ನಮ್ಮ ಭಾರತದ ಪ್ರಜೆಗಳು. ಏಕಪೌರತ್ವ ಸರಿನಾ. ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಎಂಟೈರ್ ವ್ಯವಸ್ಥೆ ಏಕಘಟಕವಾಗಿ ಬದಲಾಗುತ್ತದೆ, ಯುನಿಟರಿ ಆಗಿಬಿಡುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರಕ್ಕೆ ವ್ಯಾಪಕವಾದಂಥ ಅಧಿಕಾರ ಇರುತ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾಜ್ಯಪಾಲರ ನೇಮಕ ಕೇಂದ್ರದಿಂದ ಆಗುತ್ತೆ. ದಿಸ್ ಇಸ್ ದ ಕಂಟ್ರೋಲ್ ಓವರ್ ಸ್ಟೇಟ್ಸ್ ಬೈ ದ ಸೆಂಟರ್ ಅಂತ ನಾವು ಹೇಳ್ಬೋದು. ಆಲ್ ಇಂಡಿಯಾ ಸೇವೆಗಳು ಎರಡೂ ಹಂತಕ್ಕೆ ಅಂದರೆ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಸೇವೆ ಸಲ್ಲಿಸುತ್ತವೆ. ಸೊ ಆದ್ದರಿಂದ ವಿದ್ವಾಂಸರು ಭಾರತದ ಸಂವಿಧಾನ ಏನು ಹೇಳ್ತಾರೆ ಅಂದರೆ ಅರೆ ಒಕ್ಕೂಟ ಅಥವಾ ಕ್ವಾಸೈ ಫೆಡ್ರಲ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಸಂವಿಧಾನದ ಇನ್ನೊಂದು ಸಿಸ್ಟಮ್ ಏನಂದರೆ ಸಂಸದೀಯ ಆಡಳಿತ ಪದ್ಧತಿ, ಪಾರ್ಲಿಯಾಮೆಂಟ್ರಿ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸೊ ಅಮೇರಿಕಾದ ಅಧ್ಯಕ್ಷೀಯ ಮಾದರಿ ಮತ್ತು ಭಾರತದ ಸಂಸದೀಯ ಮಾದರಿ ಫಸ್ಟ್ ಅವೇನಂತ ನಾವು ಇದನ್ನು ಮಾಡ್ಕೊಂಡು, ಅಮೇರಿಕಾದ ಅಧ್ಯಕ್ಷೀಯ ಮಾದರಿಗಿಂತ ಬ್ರಿಟಿಷ್ ವೆಸ್ಟ್ ಮಿನಿಸ್ಟರ್ ಮಾದರಿಯನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಏನಪ್ಪ ಅಂತಂದರೆ ಅಮೇರಿಕಾದಲ್ಲಿ ಅಧ್ಯಕ್ಷರು ನೇರವಾಗಿ ಚುನಾಯಿತರಾಗುತ್ತಾರೆ, ನಿಗದಿತ ಅವಧಿ ಪೂರ್ಣಗೊಳಿಸುತ್ತಾರೆ. ಶಾಸಕಾಂಗಕ್ಕೆ ಅವರು ಹೊಣೆಗಾರರಲ್ಲ ಸರಿನಾ. ಅಮೇರಿಕಾದಲ್ಲಿ ಅವರು ಡೈರೆಕ್ಟಾಗಿ ಇಲೆಕ್ಟ್ ಆಗ್ತಾರೆ. ಆಮೇಲೆ ಅವ್ರದ್ದು ನಿಗದಿತ ಅವಧಿ ಇರುತ್ತೆ. ಆಮೇಲೆ ದೇ ಆರ್ ನಾಟ್ ಶಾಸಕಾಂಗಕ್ಕೆ ಅವರು ಹೊಣೆಗಾರರು ಆಗಿರುವುದಿಲ್ಲ. ಆದರೆ ನೋಡಿ ಇಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಪ್ರತಿ ಕ್ಷಣವು ಲೋಕಸಭೆಗೆ ಹೊಣೆಗಾರರಾಗಿರ್ತಾರೆ. ಸೊ ರಾಷ್ಟ್ರಪತಿ ಜಸ್ಟ್ ನಾಮಿನಲ್ ಎಕ್ಸಿಕ್ಯೂಟಿವ್ ಆಯಿತಾ. ನಾಮಿನಲ್ ಎಕ್ಸಿಕ್ಯೂಟಿವ್, ನಿಜವಾದ ಎಕ್ಸಿಕ್ಯೂಟಿವ್ ಯಾರು ಇರ್ತಾರೆ ಅಂದರೆ ಪ್ರಧಾನಮಂತ್ರಿ ಆಗಿರುತ್ತಾರೆ. ರಿಯಲ್ ಎಕ್ಸಿಕ್ಯೂಟಿವ್ ಬಂದುಬಿಟ್ಟು ಪ್ರಧಾನಮಂತ್ರಿ ಆಗಿರ್ತವೆ, ನಾಮಿನಲ್ ಎಕ್ಸಿಕ್ಯೂಟಿವ್ ಬಂದುಬಿಟ್ಟು ರಾಷ್ಟ್ರಪತಿಯವರಾಗಿರ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ವಿ ನಾವು ನಿಮಗೆ, ಸಾಮೂಹಿಕ ಹೊಣೆಗಾರಿಕೆ ಅಂದರೆ ಭಾರತದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವು ಲೋಕಸಭೆಗೆ ಹೊಣೆಗಾರರಾಗಿರ್ತಾರೆ ಸರಿನಾ. ಅವಿಶ್ವಾಸ ನಿರ್ಣಯ ಗೆದ್ದರೆ ಸರ್ಕಾರ ಅದು ಸರ್ಕಾರ ಪತನಗೊಳ್ಳುತ್ತದೆ ಸರಿನಾ. ಸೊ ಎದಕ್ಕೆ ಹೊಣೆಗಾರ? ಲೋಕಸಭೆಗೆ ಅದು ಹೊಣೆಗಾರ. ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಪಾಸ್ ಆದರೆ ಗೌರ್ಮೆಂಟು ಬೀಳುತ್ತದೆ ಸ್ನೇಹಿತರೆ, ಸರಿ. ಇದು ನಿಮಗೆ ಸರಿಯಾಗಿ ಅರ್ಥ ಆಗಲಿ ಸ್ನೇಹಿತರೆ. ಆಮೇಲೆ ಕಾರ್ಯಾಂಗ ಮತ್ತು ಶಾಸಕಾಂಗದ ಸಮ್ಮಿಲನ. ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಏನಿದೆ ಒಂದು ಫೀಚರ್ ಇದು, ಪಾರ್ಟ್ ಆಫ್ ದ ಫೀಚರ್ ಇದು. ಅಂದರೆ ಮಂತ್ರಿಗಳು ಶಾಸಕಾಂಗದ ಸದಸ್ಯರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಎಜುಕೇಷನ್ ಮಿನಿಸ್ಟ್ರ್ ಇದ್ದಾರೆ ಅಂದರೆ ಹೀ ಕಮ್ಸ್ ಫ್ರಮ್ ದಿ ಪಾರ್ಲಿಮೆಂಟ್. ಶಾಸಕದಿಂದನೇ ಬರ್ತಾರೆ ಅವರು, ಶಾಸಕಾಂಗದಿಂದ ಅಲ್ಲಿಂದನೇ ಒಬ್ಬ ಎಂ ಪಿನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಮಿನಿಸ್ಟ್ರ್ ಮಾಡ್ತಾರೆ, ಹೌದಲ್ವಾ, ಮಿನಿಸ್ಟ್ರ್ ಮಾಡ್ತಾರೆ. ಸೊ ಇದು ನಮ್ಮಲ್ಲಿರ್ತಕ್ಕಂಥ ಸಿಸ್ಟಮ್. ಅದೇ ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಅಮೇರಿಕಾದ ತೊಗೊಂಡ್ರೆ ಯಾವುದಾದ್ರು ಮಿನಿಸ್ಟ್ರ್ ಬೇಕಂದರೆ ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡ್ತಾನೆ ಅವನೇ ಮಿನಿಸ್ಟ್ರು, ಹೌದಲ್ವಾ. ಸೊ ಅವನು ಶಾಸಕಾಂಗದ ಪ್ರಜೆ ಇದು ಮೆಂಬರ್ ಆಗಿರ್ಬೇಕಂತ ಏನಿಲ್ಲ ಅಮೇರಿಕಾದಲ್ಲಿ. ನಮ್ಮಲ್ಲಿ ಹಂಗಿಲ್ಲ, ಅವನು ಮೆಂಬರ್ ಆಗಿರಬೇಕು ಸ್ನೇಹಿತರೆ. ಒಂದು ವಿಷಯ ಏನಿದೆ, ಒಂದೊಂದು ಸತಿ ನಾವು ಮಿನಿಸ್ಟ್ರನ್ನ ಆಯ್ಕೆ ಮಾಡ್ತೇವೆ, ಇವನ್ ಇಫ್ ಈಸ್ ನಾಟ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್, ಬಟ್ ಅಪ್ ಟು 6 months ಮಾತ್ರ, ಅಷ್ಟರೊಳಗಡೆ ಅವರು ಮತ್ತೆ ಮೆಂಬರ್ ಆಗಿರಬೇಕು ಸರಿನಾ. ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ನೆಕ್ಸ್ಟ್ ಸಂವಿಧಾನ ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಆಯಿತಾ. ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಹೇಳುತ್ತೆ. ಸೊ ಆರ್ಟಿಕಲ್ 12ರಿಂದ 35 ಪಾರ್ಟ್ 3ಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಅಮೇರಿಕಾದ ಬಿಲ್ ಆಫ್ ರೈಟ್ಸ್ನಿಂದ ಇನ್ಸ್ಪೈರ್ ಆಗಿ ಮೂಲಭೂತ ಹಕ್ಕುಗಳನ್ನು ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸ್ಕೊಂಡಿದ್ದೇವೆ ಸ್ನೇಹಿತರೆ, ಸರಿನಾ. ಇದು ಇಡೀ ನಮ್ಮ ಸಂವಿಧಾನದ ಅತ್ಯಂತ ಮಹತ್ವದ ಭಾಗ ಅಂದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಸೊ ಇದನ್ನು ನಾನು ಏನಪ್ಪ ಅಂದರೆ 6 ವಿಧದ ಹಕ್ಕುಗಳ ಜೊತೆಗೆ ಪ್ರಮುಖ 6 ವಿಧದ ಹಕ್ಕುಗಳು ನಮ್ಮ ಸಂವಿಧಾನ ನಮಗೆ ನೀಡುತ್ತೆ. ಸೊ ಯಾವ್ಯಾವ ಅಂತ 1 by 1 ತಿಳ್ಕೊಂಡು ತಗೋಣ. ಫಸ್ಟು ಸಮಾನತೆ ಹಕ್ಕು, ರೈಟ್ ಟು ಇಕ್ವಾಲಿಟಿ, ಆರ್ಟಿಕಲ್ 14 to 18 ಕಾನೂನಿನ ಮುಂದೆ ಸಮಾನತೆ ಮತ್ತು ಸಮಾನ ರಕ್ಷಣೆ ಹಾಗೂ ತಾರತಮ್ಯ ನಿಷೇಧ. ನೆಕ್ಸ್ಟ್ ಬಂದುಬಿಟ್ಟು ಸ್ವಾತಂತ್ರ್ಯದ ಹಕ್ಕು, ಆರ್ಟಿಕಲ್ 19 to 22 ವಾಕ್ ಸ್ವಾತಂತ್ರ್ಯ, ಸಂಚಾರ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ. ನೋಡಿ ಸ್ನೇಹಿತರೆ, ಮನೇಕಾ ಗಾಂಧಿ ಪ್ರಕರಣ ಏನಿದೆ, 1970
78ರ ಈ ಪ್ರಕರಣದಲ್ಲಿ ಇಲ್ಲಿ ಬಹಳ ಮುಖ್ಯ, ಈ ಸ್ವಾತಂತ್ರ್ಯ ಹಕ್ಕನ್ನು ಇದನ್ನು ಮಾಡ್ಬೇಕಾದ್ರೆ ಇಲ್ಲಿ ಸುಪ್ರೀಂ ಕೋರ್ಟು ಆರ್ಟಿಕಲ್ 21ರ ಜೀವಿಸುವ ಹಕ್ಕು ವ್ಯಾಪ್ತಿಯನ್ನು ಅಗಾಧವಾಗಿ ವಿಸ್ತರಿಸುತ್ತೆ. ಆರ್ಟಿಕಲ್ 21ನ ಅಗಾಧವಾಗಿ ವಿಸ್ತರಿಸುತ್ತೆ ಸ್ನೇಹಿತರೆ. ಅದೇ ರೀತಿ ಪುಟ್ಟಸ್ವಾಮಿ ಜಜ್ಮೆಂಟ್ ಏನಿರುತ್ತೆ 2017 ರೈಟ್ ಟು ಪ್ರೈವಸಿ ಆರ್ಟಿಕಲ್ 21ರ ಭಾಗವಾಗಿ ಘೋಷಿಸುತ್ತೆ. ಸೊ ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ಶೋಷಣೆಯ ವಿರುದ್ಧದ ಹಕ್ಕು ಆರ್ಟಿಕಲ್ 23 to 24 ಬಾಲಕಾರ್ಮಿಕ ಪದ್ಧತಿ, ಮಾನವ ಕಳ್ಳ ಸಾಗಣೆ ನಿಷೇಧದ ಬಗ್ಗೆ ಮಾತಾಡುತ್ತೆ ಸ್ನೇಹಿತರೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25 to 28 ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಕಲ್ಚರಲ್ ಮತ್ತು ಎಜುಕೇಷ್ನಲ್ ರೈಟ್ಸ್ ಸ್ನೇಹಿತರೆ. ಸೊ ಸರಿನಾ. ಆರ್ಟಿಕಲ್ 29 and 30 ಅಲ್ಪಸಂಖ್ಯಾತರಿಗೆ ತಮ್ಮದೇ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಹಕ್ಕನ್ನು ಕೂಡ ಇದು ಕೊಡುತ್ತೆ. ಆಮೇಲೆ ಸಂವಿಧಾನಿಕ ಪರಿಹಾರದ ಹಕ್ಕು ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32 ಸ್ನೇಹಿತರೆ. ಸರಿನಾ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಆರ್ಟಿಕಲ್ 32ಅನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಇದು ಪ್ರಸಿದ್ಧ ಉಲ್ಲೇಖ ಸ್ನೇಹಿತರೆ. ಪರೀಕ್ಷೆಯಲ್ಲಿ ಈ ವಿಚಾರಗಳ ಸಂಬಂಧಪಟ್ಟಂಗೆ ಪದೇ ಪದೇ ಕೇಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೂಲತಃ ನಮ್ಮ ಸಂವಿಧಾನದಲ್ಲಿ 7 ಹಕ್ಕುಗಳಿದ್ದು ಆಸ್ತಿ ಹಕ್ಕನ್ನು ಆರ್ಟಿಕಲ್ 31ಅನ್ನು 1978ರ 44ನೇ ತಿದ್ದುಪಡಿಯಲ್ಲಿ 44ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1978ರ ತಿದ್ದುಪಡಿಯಲ್ಲಿ ಅದನ್ನು ತೆಗೆದುಹಾಕಿ ಕೇವಲ ಕಾನೂನಾತ್ಮಕ ಹಕ್ಕಾಗಿ ಪರಿವರ್ತಿಸಿದರು. ಸೊ ಈ ರೈಟ್ ಟು ಪ್ರಾಪರ್ಟಿ ಪ್ರೆಸೆಂಟ್ಲಿ ಆರ್ಟಿಕಲ್ 300A ಇದೆ ಸ್ನೇಹಿತರೆ. ಸೊ ಇದು ನಮ್ಮ ಸಂವಿಧಾನದ ಇನ್ನೊಂದು ಫೀಚರ್ ಅಥವಾ ಲಕ್ಷಣ ನಿಮಗೆ ಅರ್ಥ ಆಯಿತು ಅಂತೂ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮುಂದೆ ತಿಳಿದುಕೊಳ್ಳೋಣ ಇನ್ನೊಂದು ಲಕ್ಷಣ ನಮ್ಮ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ 36 to 51 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP. ಇದು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ಎರವಲು ಪಡೆಯಲಾಗಿದೆ ಇದು ನಿಮಗೆ ನೆನಪಿರಲಿ. DPSP ಆರ್ ಬಾರೋಡ್ ಫ್ರಮ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್ ಇದು ನಿಮಗೆ ಗಮನ ಇರಲಿ ಸ್ನೇಹಿತರೆ. ಇವು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದಿದ್ದರೂ ಕೂಡ ಇವು ಆಡಳಿತದ ಮೂಲಭೂತ ತತ್ವಗಳು ಅಂತ ಕೂಡ ಇದಕ್ಕೆ ಕರೆದಿದ್ದಾರೆ. ಸೊ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡೆದಿದೆ. ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗಿದ್ದರೂ ಆಡಳಿತಕ್ಕೆ ಮೂಲಭೂತ ಮಾರ್ಗದರ್ಶಿಯಾಗಿದ್ದೇವೆ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸರಿನಾ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಎಷ್ಟೋ ನಿರ್ದೇಶಕ ತತ್ವಗಳು ಇಂದು ನಿಜವಾದ ಕಾನೂನುಗಳಾಗಿ ಕೂಡ ಮಾರ್ಪಟ್ಟಿವೆ. ಫಾರ್ ಎಕ್ಸಾಂಪಲ್ಲು ಆರ್ಟಿಕಲ್ 45 ಮಕ್ಕಳ ಶಿಕ್ಷಣ ಹಕ್ಕು, ಇದರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು 2019. ಆಮೇಲೆ ಆರ್ಟಿಕಲ್ 40 ಬಂದುಬಿಟ್ಟು ಅದೇನು ಮಾಡುತ್ತೆ ಗ್ರಾಮ ಪಂಚಾಯಿತಿ ಬಗ್ಗೆ ಮಾತಾಡುತ್ತೆ. ಗ್ರಾಮ ಪಂಚಾಯಿತಿ ಸೊ ಅದೆಲ್ಲಿ ಬಂತಂದರೆ ನಮಗೆ 73ನೇ ತಿದ್ದುಪಡಿ. ಸೊ ಸರ್ಕಾರಕ್ಕೆ ಕಲ್ಯಾಣ ರಾಜ್ಯ ಸ್ಥಾಪಿಸಲು ನಿರ್ದೇಶನ ನೀಡುತ್ತೆ ಯಾವುವು ಈ ರಾಜ್ಯ ನಿರ್ದೇಶಕ ತತ್ವಗಳು. ಇವು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದಿದ್ದರೂ ಕೂಡ ಆಡಳಿತದಲ್ಲಿ ಮೂಲಭೂತವಾಗಿದೆ. ನಾವು ಸಾಕಷ್ಟು ಇವನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ ನಾ ಎಕ್ಸಾಂಪಲ್ ಹೇಳಿದಾಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟು ಈಸ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಕಲ್ 45 ಆಗಿರ್ಬೋದು. ಏಕರೂಪ ನಾಗರಿಕ ಸಂಹಿತೆ, ಇನ್ಫಾರ್ಮ್ ಸಿವಿಲ್ ಕೋಡು ಆರ್ಟಿಕಲ್ 44, ಗ್ರಾಮ ಪಂಚಾಯಿತಿ ಸಂಘಟನೆ ಆರ್ಟಿಕಲ್ 40 ಮಾತಾಡುತ್ತೆ. ಅದರ ಸಂಬಂಧಪಟ್ಟಾಗ ನಾವು 73ನೇ ತಿದ್ದುಪಡಿ ತಂದ್ವಿ. ಪರಿಸರ ಸಂರಕ್ಷಣೆ ಬಗ್ಗೆ 48A ಮಾತಾಡುತ್ತೆ. ಸೊ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ಗಳನ್ನ ತಂದ್ವಿ. ಸೊ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವ ನಡುವಿನ ಸಮಲೋಚನೆ ಅನೇಕ ಪ್ರಮುಖ ಸುಪ್ರೀಂ ಕೋರ್ಟ್ ತೀರ್ಪುಗಳ ಕೇಂದ್ರ ಬಿಂದುವಾಗಿದೆ. ಸರಿನಾ. ಸೊ ಇಷ್ಟು ನಿಮಗೆ ನೆನಪಿರಲಿ ಸ್ನೇಹಿತರೆ. ಮಿನರ್ವಾ ಮಿಲ್ ಕೇಸಲ್ಲಿ ಈಗ ನಾನು ಇದನ್ನು ಹೇಳಿದ್ನಲ್ಲ, ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶನ ನಡುವಿನ ಸಮತೋಲನ. ಈ ಮಿನರ್ವಾ ಮಿಲ್ ಕೇಸಲ್ಲಿ 1980ರ ಮಿನರ್ವಾ ಮಿಲ್ ಕೇಸ್ನಲ್ಲಿ ಮೂಲಭೂತ ಹಕ್ಕು ಮತ್ತು ರಾಜ್ಯ ನಿರ್ದೇಶಕ ತತ್ವ ನಡುವೆ ಸಂಘರ್ಷ ಬಂದರೆ ಯಾವುದು ಆದ್ಯತೆ ಅಂದರೆ ಇವೆರಡರ ನಡುವೆ ಸಮತೋಲನ ಕಾಪಾಡಬೇಕು, ಒಂದಕ್ಕೊಂದು ಸಂಪೂರ್ಣ ಅಧೀನವಾಗಬಾರ್ದು ಅಂತ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಮುಂದಿನ ಲಕ್ಷಣ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ 51A.
ನೋಡಿ ಸ್ನೇಹಿತರೆ, ಇದು ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಇರಲಿಲ್ಲ ಸ್ನೇಹಿತರೆ. 1976ರ 42ನೇ ತಿದ್ದುಪಡಿಯಲ್ಲಿ, ಇವು 1976ರ 42ನೇ ತಿದ್ದುಪಡಿಯಲ್ಲಿ ಎಸ್ಪೆಷಲಿ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ 1976ರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸೋವಿಯತ್ ಒಕ್ಕೂಟದಿಂದ ಇನ್ಸ್ಪೈರ್ ಆಗಿ ಮಾದರಿಯಿಂದ ಪ್ರೇರಿತವಾಗಿ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿನಂತೆ ಈ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸೇರ್ಪಡೆಯಾದವು ಸ್ನೇಹಿತರೆ. ಈ ಹಿನ್ನೆಲೆ ನಿಮಗೆ ಗೊತ್ತಿರಬೇಕು. ಯಾವ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಆಯಿತು ಅಂದರೆ 42ನೇ ತಿದ್ದುಪಡಿ ಪ್ರಕಾರ 1976. ಯಾವ ಒಂದು ಕಮಿಟಿ ಆಧಾರದ ಮೇಲೆ ಅಂತಂದರೆ ಸ್ವರಣ್ ಸಿಂಗ್ ಕಮಿಟಿ ಶಿಫಾರಸಿನ ಮೇಲೆಗೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಸರಿನಾ. ಆರಂಭದಲ್ಲಿ ಒಟ್ಟು 10 ಮೂಲಭೂತ ಕರ್ತವ್ಯಗಳಿದ್ದು ಈಗ 11 ಕರ್ತವ್ಯಗಳಿವೆ, ಸರಿನಾ. 2002ರಲ್ಲಿ 86ನೇ ತಿದ್ದುಪಡಿಯ ಪ್ರಕಾರ 11ನೇ ಕರ್ತವ್ಯವನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಎಂಬುದ ಒಂದು ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ. ಸೊ ಇವು ನೈತಿಕ ಬಾಧ್ಯತೆ ಮಾತ್ರ ಅಲ್ಲ, ನೇರ ಕಾನೂನಿನ ಜಾರಿ ಇಲ್ಲ. ಆದರೆ ನ್ಯಾಯಾಲಯಗಳು ಪರಿಸರ ಸಂರಕ್ಷಣೆ, ಸಾರ್ವಜನಿಕ ಹಿತಾಸಕ್ತಿಗಳಲ್ಲಿ ಇವನ್ನು ಉಲ್ಲೇಖಿಸುತ್ತವೆ, ಸರಿನಾ. ಈಗ ಎಕ್ಸಾಂಪಲ್ ಏನಪ್ಪ ಅಂದರೆ ಮೂಲಭೂತ ಕರ್ತವ್ಯಗಳು ಏನು ಹೇಳುತ್ತಪ್ಪ ಅಂದರೆ ಸಂವಿಧಾನ ಪಾಲನೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಗೌರವ, ದೇಶದ ಸಾರ್ವಭೌಮತ್ವದ ರಕ್ಷಣೆ, ಸಾಮರಸ್ಯ ಕಾಪಾಡುವಿಕೆ, ಪರಿಸರದ ಸಂರಕ್ಷಣೆ. ಆಮೇಲೆ ಕಾನೂನು ಸ್ವರೂಪ ಹೇಳಿದ್ನಲ್ಲ, ನೈತಿಕ ಬಾಧ್ಯತೆ, ನೇರ ನ್ಯಾಯಾಂಗ ಜಾರಿ ಇಲ್ಲ, ಅದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಆದರೆ ಕಾನೂನಿನ ವ್ಯಾಖ್ಯಾನದಲ್ಲಿ ಪ್ರಸ್ತಾವಿಸಬಹುದು. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮುಂದೆ ತಿಳಿದುಕೊಳ್ಳೋಣ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಇಂಡಿಯಾದಲ್ಲಿ, ಸರಿನಾ. ಇಂಡಿಪೆಂಡೆಂಟ್ ಆ್ಯಂಡ್ ಇಂಟೆಗ್ರೇಟೆಡ್ ಜುಡಿಷರಿ ಸಿಸ್ಟಮ್ ನಮ್ಮದಲ್ಲಿ. ನೋಡಿ, ಅಮೇರಿಕಾದಂತೆ ಕೇಂದ್ರ ಮತ್ತು ರಾಜ್ಯ ಎಂದು 2 ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿಲ್ಲ. ಸೊ ಈಗ ಅಮೇರಿಕಾದಲ್ಲಿ ಏನಾಗುತ್ತೆ, ಫೆಡ್ರಲ್ ಲಾಸ್ ಏನಾರು ಇತ್ತಂದರೆ ಅದನ್ನು ಸೆಂಟ್ರಲ್ ಮೇನ್ ಫೆಡ್ರಲ್ ಕೋರ್ಟ್ ಏನಿರುತ್ತಲ್ಲ ಅದು ಮಾಡುತ್ತೆ. ಸ್ಟೇಟ್ ಲಾಸ್ ಮಾಡಲಿಕ್ಕೆ ಸ್ಟೇಟದೊಂದು ಕೋರ್ಟ್ ಬರುತ್ತೆ, ಸರಿನಾ. ನಮ್ಮಲ್ಲಿ ಹಾಗಿಲ್ಲ, ಎಲ್ಲ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದೇ ಇಂಟೆಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಇದೆ. ಈ ಇಂಟೆಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮಲ್ಲಿ ಟಾಪಲ್ಲಿ ಸುಪ್ರೀಂ ಕೋರ್ಟ್ ಇರುತ್ತೆ, ಅದ್ರ ಕೆಳಗೆ ಹೈಕೋರ್ಟ್ ಇರುತ್ತೆ, ಅದ್ರ ಕೆಳಗೆ ಸಬಾರ್ಡಿನೇಟ್ ಕೋರ್ಟ್ಸ್ ಬರ್ತವೆ ಸೆಷನ್. ಸೊ ಒಂದೇ ಇಂಟೆಗ್ರೇಟೆಡ್ ಜುಡಿಷಿಯರಿ ಇದೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ ಸ್ನೇಹಿತರೆ, ಸರಿನಾ. ಸುಪ್ರೀಂ ಕೋರ್ಟ್ನಿಂದ ಜಿಲ್ಲಾ ನ್ಯಾಯಾಲಯವರೆಗೆ ಒಂದೇ ಏಕೀಕೃತ ಸಿಸ್ಟಮ್ ನಮ್ಮಲ್ಲಿದೆ. ಸೊ ಇಷ್ಟು ನಿಮ್ಮ ಗಮನಕ್ಕಿರಲಿ. ಇದನ್ನು ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೇವೆ ಸ್ನೇಹಿತರೆ, ಸರಿನಾ. ಆಮೇಲೆ ನೋಡಿ, ನ್ಯಾಯಾಂಗ ಪುನರ್ವಿಮರ್ಶೆ. ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಕಾನೂನು ಅಸಿಂಧು ಎಂದು ಘೋಷಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ. ಯಾವುದೇ ಒಂದು ಲಾನ ಗೋರ್ಮೆಂಟ್ ತಂದರೆ ಅಥವಾ ಪಾರ್ಲಿಮೆಂಟ್ ತಂದರೆ ಅದು ಸಂವಿಧಾನವನ್ನು ವೈಲೇಟ್ ಮಾಡಿದ್ರೆ ಅದನ್ನು ಅಸಿಂಧು ಅಂತ ಘೋಷಿಸ್ಬೋದು. ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅದನ್ನು ಘೋಷಿಸಿ ಅದನ್ನು ರದ್ದು ಮಾಡಬಹುದು ಸ್ನೇಹಿತರೆ, ಆಯಿತಾ. ಸೊ ನ್ಯಾಯಾಂಗಕ್ಕೆ ಪುನರ್ವಿಮರ್ಶೆ ಮಾಡ್ತಕ್ಕಂಥ ಪವರ್ ಇದೆ. ಆಮೇಲೆ ನ್ಯಾಯಾಧೀಶರ ಸ್ವಾತಂತ್ರ್ಯ ರಕ್ಷಣೆ, ಇಂಡಿಪೆಂಡೆನ್ಸಿ ಮಾಡುತ್ತೆ. ಅವ್ರ ಟೆನ್ಯೂರ್ ಸಿಸ್ಟಮ್ ಆಗಿರೋ ಒಂದು ಸತಿ ಅವ್ರು ಅಪಾಯಿಂಟ್ ಆದಮೇಲೆ ಸೊ ಅವ್ರ ಟೆನ್ಯೂರಿಗೆ ಏನು ಧಕ್ಕೆ ಆಗದಂಗೆ ನೋಡ್ಕೊಳ್ಳೋದು, ಇದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅವ್ರಿಗೆ ವೇತನ, ಶಾಸಕಾಂಗದ ಮತದಿಂದ ಕಡಿತಗೊಳ್ಳದಂತೆ ರಕ್ಷಣೆ, ಕಠಿಣ ಪದಚ್ಯುತಿ ಪ್ರಕ್ರಿಯೆ. ಸೊ ಅದನ್ನು ಯಾವ ರೀತಿ ತೆಗೆದು ಹಾಕೊಳ್ಳೋದು ಕೂಡ ತುಂಬ ರಿಜಿಡ್ ಸಿಸ್ಟಮ್ ಇದೆ. ಸೊ ಅವರಿಗೆ ಇಂಡಿಪೆಂಡೆನ್ಸ್ ಕೊಡ್ತಾರೆ, ಯಾವುದೇ ಭಯವಿಲ್ಲದೆ ಅವರು ಡಿಸಿಷನ್ನ ತಗೋಬಹುದು, ಸರಿನಾ. ಸೊ ಇದು ಇನ್ನೊಂದು ಲಕ್ಷಣ ಸ್ನೇಹಿತರೆ. ಮುಂದಿನ ಲಕ್ಷಣ ಏಕಪೌರತ್ವ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ, ಸಿಂಗಲ್ ಸಿಟಿಸನ್ಶಿಪ್ ಆ್ಯಂಡ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ನಾವು ಕರಿತೀವಿ, ಸರಿನಾ. ಸೊ ಏಕಪೌರತ್ವ, ಅಮೇರಿಕಾದಲ್ಲಿ ಪ್ರಜೆ ಒಂದು ರಾಜ್ಯದ ಪೌರತ್ವ ಮತ್ತು ದೇಶದ ಪೌರತ್ವನ ಎರಡೂ ಹೊಂದಿರ್ತಾನೆ. ಅಮೇರಿಕಾದಂತೆ ರಾಜ್ಯ ಮತ್ತು ಕೇಂದ್ರ ದ್ವಿಪೌರತ್ವ ಇರುತ್ತಲ್ಲ, ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಏಕಪೌರತ್ವ. ಈಗ ನಾನು ಕರ್ನಾಟಕದವನಾರು ಇರಲಿ, ಮಹಾರಾಷ್ಟ್ರದವನಲ್ಲಿ, ಪಂಜಾಬ್, ವಿ ಆರ್ ಆಲ್ ಇಂಡಿಯನ್ಸ್. ಒಂದೇ ಸಿಟಿಸನ್ಶಿಪ್ ಇರುತ್ತೆ ನಮಗೆ. ನಾವು ಈ ಸ್ಟೇಟ್ಸ್ ಸಪ್ರೇಟ್ ಸಿಟಿಸನ್ಶಿಪ್ ನಮಗೆ ಕೊಡೋದಿಲ್ಲ. ಆದರೆ ಭಾರತದಲ್ಲಿ ಕೆಲವು ಒಂದೇ ಪೌರತ್ವ ಇದೆ. ಇದು ರಾಷ್ಟ್ರೀಯ ಏಕತೆಗಾಗಿ ಉದ್ದೇಶಪೂರ್ವಕವಾಗಿ ಈ ಒಂದು ಫೀಚರ್ಸ್ನ ಆ್ಯಡ್ ಮಾಡಲಾಗಿದೆ ಸ್ನೇಹಿತರೆ. ಎಲ್ಲ ಪ್ರಜೆಗಳಿಗೆ ದೇಶದ ಯಾವುದೇ ಭಾಗದಲ್ಲಿ ಸಮಾನತೆ ಹಕ್ಕಿದೆ. ಇದನ್ನು ಏಕಪೌರತ್ವ ಹಾಕುವ ಉದ್ದೇಶ ಏನಿತ್ತು, ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸ್ತಕ್ಕಂಥ ಉದ್ದೇಶ ಸ್ನೇಹಿತರೆ. ನೆಕ್ಸ್ಟು ಸಾರ್ವತ್ರಿಕ ವಯಸ್ಕ ಮತದಾನ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ನಾವೇನು ಕರಿತೀವಿ. ಆಮೇಲೆ ಇನ್ನೊಂದು ನೆನಪಿಕೊಳ್ಳಿ,
ಮತದಾನದ ಹಕ್ಕಿನ ವಯಸ್ಸು ಮೂಲತಃ ಅದು 21 ವರ್ಷ ಇತ್ತು. 1988ರ 61ನೇ ತಿದ್ದುಪಡಿ ಪ್ರಕಾರ ಅದನ್ನು 18 ವರ್ಷಕ್ಕೆ ಇಳಿಕೆ ಮಾಡ್ತಾರೆ ಸ್ನೇಹಿತರೆ. ಸರಿನಾ? ಜಾತಿ, ಧರ್ಮ, ಲಿಂಗ, ಆಸ್ತಿ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾದಂಥ ಮತದಾನದ ಹಕ್ಕುಗಳನ್ನು ನೀಡಲಾಗುತ್ತದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಚುನಾವಣಾ ವ್ಯವಸ್ಥೆಗೆ ಬುನಾದಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಬಂದುಬಿಟ್ಟು ಸ್ವತಂತ್ರ ಸಂಸ್ಥೆಗಳು ಮತ್ತು ತುರ್ತು ಪರಿಸ್ಥಿತಿಯ ನಿಬಂಧನೆಗಳು, ಇಂಡಿಪೆಂಡೆಂಟ್ ಬಾಡೀಸ್ ಆ್ಯಂಡ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ನಾವು ಹೇಳ್ಬೋದು. ನೋಡಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸ್ವತಂತ್ರ ಸಂಸ್ಥೆಗಳು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಚುನಾವಣೆ ಇಲೆಕ್ಷನ್ ಕಮಿಷನ್ ಆಗಿರ್ಬೋದು, CAG ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ನೆಕ್ಕಲ್ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ, ಆಮೇಲೆ UPSC ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು. ದೀಸ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸರಿನಾ? ಸೊ CAG ಆಗಿರ್ಬೋದು, ಚುನಾವಣಾ ಆಗಿರ್ಬೋದು, UPSC ಇವು ಸಂವಿಧಾನಬದ್ಧ ಸ್ವತಂತ್ರ ಸಂಸ್ಥೆಗಳು ಎಂಬುದನ್ನು ನೀವು ತಿಳ್ಕೊಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದು ನೋಡಿ, ಈ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ಏನೆಲ್ಲ ಇದೆ ಅಂದರೆ, ಆರ್ಟಿಕಲ್ 352 ಇಲ್ಲಿವರೆಗೆ 3 ಬಾರಿ ಘೋಷಣೆಯಾಗಿದೆ. 352ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಬಾರಿ ಘೋಷಿಸಲಾಗಿದೆ. ಒಂದು 1962ರಲ್ಲಿ ಚೀನಾ ಯುದ್ಧ ಆದಾಗ, 1971ರಲ್ಲಿ ಪಾಕಿಸ್ತಾನ ಯುದ್ಧ ಆದಾಗ, 1975ರಲ್ಲಿ ಆಂತರಿಕ ಅಡಚಣೆ ಸಮಯದಲ್ಲಿ. ಸೊ 350 ಅಡಿಯಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಲಾಗಿದೆ ಸ್ನೇಹಿತರೆ. ಆಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ ಆಯಿತಾ, ಸ್ಟೇಟ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ನಾವೇನು ಹೇಳ್ತೀವಿ, ಇದು ಆರ್ಟಿಕಲ್ 356 ಇದ್ರ ಬಗ್ಗೆ ಮಾತಾಡುತ್ತೆ. ಸೊ ಇದನ್ನು 100ಕ್ಕೂ ಹೆಚ್ಚು ಬಾರಿ ಇದು ನಮ್ಮ ಬಳಕೆ ಆಗಿದೆ. ಪಂಜಾಬ್, ಜಮ್ಮು, ಕಾಶ್ಮೀರದಂಥ ರಾಜ್ಯಗಳಲ್ಲಿ ಜಾಸ್ತಿ ಇದು ಬಳಕೆಯಾಗಿದೆ ಅಂದರೆ ತಪ್ಪಾಗಲಾರದು. ಅದೇ ರೀತಿ ಹಣಕಾಸು ತುರ್ತು ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360 ಇದ್ರ ಬಗ್ಗೆ ಮಾತಾಡುತ್ತೆ. ಇಲ್ಲಿವರೆಗೂ ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಳಕೆ ಆಗಿಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ಗೊತ್ತಿರಲಿ, ಫೈನಾನ್ಷಿಯಲ್ ಎಮರ್ಜೆನ್ಸಿನ 2 ಬಾರಿ ಹಾಕಲಾಗಿದೆ ಅಂದರೆ ತಪ್ಪು, ಅದು ಇನ್ನೂವರೆಗೂ ಹಾಕೇ ಇಲ್ಲ. ಇದು ನಿಮಗೆ ಗಮನ ಇರಲಿ ಸ್ನೇಹಿತರೆ. ಸರಿನಾ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, 1975ರ ತುರ್ತು ಪರಿಸ್ಥಿತಿಯ ನಂತರ, 1975ರ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿಯ ನಂತರ ಏನಾಗುತ್ತೆ, 44ನೇ ತಿದ್ದುಪಡಿ ಆಗುತ್ತೆ. 44th ಅಮೆಂಡ್ಮೆಂಟ್ ಇನ್ 1978 ಆಗುತ್ತೆ. ಸೊ ಈ ತಿದ್ದುಪಡಿಯಲ್ಲಿ ಆಂತರಿಕ ಅಡಚಣೆ ಪದವನ್ನು ಸಶಸ್ತ್ರ ದಂಗೆ ಎಂದು ಬದಲಾಯಿತು. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ತೆಗೆದು ಆರ್ಮ್ಡ್ ರೆಬೆಲಿಯನ್ ಅಂತ ಬದಲಾಯಿಸಲಾಯಿತು. ಸೊ ಇದು ದುರುಪಯೋಗವನ್ನು ತಡೆಯಲು 44ನೇ ಅಮೆಂಡ್ಮೆಂಟ್ ತಂದಂಥ ಸುಧಾರಣೆ. ಸೊ ಇಷ್ಟು ನಿಮಗೆ ಗಮನ ಇರಲಿ ಸ್ನೇಹಿತರೆ. ಸೊ ನಾವು ಏನೆಲ್ಲ ಕಲ್ತುಪ ಅಂತಂದರೆ ಇವತ್ತಿನ ಈ ಒಂದು ಇದರಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಿದಾಗ, ಪೀಠಿಕೆ 4 ಪದಗಳ ಸ್ವರೂಪ ಮತ್ತು 4 ಅಂಶಗಳನ್ನು ನೋಡ್ಕೊಂಡು ಪೀಠಿಕೆ ಪದಗಳ ಚರ್ಚೆ ಮಾಡಿದ್ವಿ. ಸಾರ್ವಭೌಮ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಆಮೇಲೆ ಸಮಾಜವಾದಿ ಅಂದ್ರೇನು, ಭ್ರಾತೃತ್ವ ಅಂದ್ರೇನು, ಇಂಪಾರ್ಟೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ 1976ರ ತಿದ್ದುಪಡಿ ಮುಖಾಂತರ ಯಾವೆಲ್ಲ ಪದಗಳನ್ನ ಸೇರಿಸಿದ್ದಾರೆ ಅಂತ ತಿಳ್ಕೊಂಡ್ವಿ. ಸಂವಿಧಾನಕ್ಕೆ ಆದಂಥ ಅದು ಒಂದೇ ತಿದ್ದುಪಡಿ, ಅದು ನೆನಪಿರಲಿ. ನಮ್ಮ ಸಂವಿಧಾನದ ಕೆಲವೊಂದಿಷ್ಟು ಪ್ರಮುಖ ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ. ಸರಿನಾ? ಸೊ ಜಗತ್ತಿನ ಅತ್ಯಂತ ಸಮಗ್ರ ಸಂವಿಧಾನಗಳಲ್ಲಿ ನಮ್ಮದು ಒಂದಾಗಿದೆ ಅನ್ನೋದು ನಾವು ತಿಳ್ಕೊಂಡ್ವಿ. ಈ ಎಲ್ಲ ಅಂಶಗಳನ್ನು ನಾವು ನಿಮ್ಮ ಸ್ವಂತ ಪದಗಳಲ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡಿ. ಸೊ ಇದರಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಈಸಿ ಆಗುತ್ತೆ ಸ್ನೇಹಿತರೆ. ಸರಿನಾ? ಮುಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಮೂಲಭೂತ ಹಕ್ಕು ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿದ್ದೇವೆ. ಪ್ರತಿ ಆರ್ಟಿಕಲ್ಲು, ಅದರ ಅಪವಾದಗಳು ಮತ್ತು ಅದರ ಪ್ರಮುಖ ಕೋರ್ಟ್ ತೀರ್ಪುಗಳೊಂದಿಗೆ ನಾವು ನೀಟಾಗಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ, ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ,